ಮೊದಲನೇದಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಪತ್ರಿಜಿ ಗುರುಗಳಿಗೆ ಕೋಟಿ ವಂದನೆಗಳನ್ನ ತಿಳಿಸೋಣ. ಹಾಗೆ ಭೂಮಾತೆ, ಪ್ರಕೃತಿ ಮಾತೆ, ಹಾಸ್ಟೆಲ್ ಮಾಸ್ಟರ್ಸ್ಗೆ ವಂದನೆಗಳನ್ನ ತಿಳಿಸೋಣ. ಇವತ್ತೊಂದು ದಿನ ಉಸಿರನ್ನ ಬಿಟ್ಟುಕೊಟ್ಟು ಜೀವಿಸಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಅಂತ ಹೇಳ್ತಾ ಕೃತಜ್ಞರಾಗಿರುವಂತ ಪ್ರಕೃತಿಗೆ ಕೃತಜ್ಞರಾಗಿರುವಂತ ತಿಳಿಸುತ್ತಾ, ಹಾಗೆ ನನ್ನ ಜನ್ಮದಾತರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನನ್ನ ಪುನರ್ಜನ್ಮಕ್ಕೆ ಕಾರಣರಾದ ನಮ್ಮ ಯಜಮಾನ್ರಿಗೂ ಕೂಡ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದಗಳು ಹೇಳಿ. ಎಸ್ ಮ್ಯಾಮ್. ಹಾಗೆ ಅಜ್ಞಾನದಿಂದ ಸುಜ್ಞಾನದೆಡೆಗೆ ಕರೆತಂದ ಜ್ಞಾನ ಗುರುಗಳು ಹಾಗೂ ಜ್ಞಾನ ಗುರುಗಳು ಅಂದ್ರೆ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಅಧ್ಯಕ್ಷರಾದ ಟಿ ಹರಿಶಂಕರ್ ಸರ್ ಅನ್ನ ನನ್ನ ಮನದಲ್ಲಿ ನೆನೆಸುತ್ತಾ, ಪ್ರತಿದಿನ ಈ ಕಲ್ಮಶ ಮನಸ್ಸಿನಿಂದ ಆಚೆ ಬರಕ, ನನ್ನೆಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಲ್ಲಿಂದ ಹೊರಗೆ ಬರಕ ಪಾಠಗಳನ್ನು ಕಲಿಸ್ತಾರಲ್ಲ, ಅವರಿಗೂ ಕೂಡ ಕೋಟಿ ನನ್ನ ಆಧ್ಯಾತ್ಮಿಕ ಗುರುಗಳಿಗೆ ವಂದನೆಗಳನ್ನ ತಿಳಿಸ್ತೇನೆ. ಮೇಡಮ್, ನಿಮ್ಗೆ ಕಾಲಾವಕಾಶ 7:15 ಎಸ್ ಮೇಡಮ್. ಎಸ್, ಓಕೆ. ಎಸ್ ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಹಾಗೆ ಮಾವತಾರ್ ಫೌಂಡೇಶನ್ ಎಲ್ಲಾ ನನ್ನ ರಂಗನಾಥ್ ಅವರಿಗೆ, ನಮ್ಮ ಈ ಟೀಮ್ ಗ್ರೂಪ್ಗೆಲ್ಲ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಇದೊಂದು ಅವಕಾಶ ಕೊಟ್ಟಿದೆ. ಪತ್ರಿಜಿ ವಾಣಿ, ಪತ್ರಿಜಿ ಸಂದೇಶದೊಂದಿಗೆ ನಮ್ಮ ಗುರುಗಳ ಮುಖ್ಯ ಅಂಶಗಳನ್ನ ತಿಳಿಸಿರೋದು. ದಿನಪ್ರತಿ ಪಾಠ ಕೇಳ್ತೀವಲ್ಲ ನಾವು ನಮ್ಮ ಕ್ಲಾಸಲ್ಲಿ, ಅದನ್ನ ನಮ್ಮ ಪಾಠದ ಅಂಶಗಳನ್ನ ತಗೊಂಡು ನನ್ನ ಅನುಭವಗಳನ್ನ ಚೂರು ಅಂದ್ರೆ ಅಲ್ಲೇ ಏನಾರ ನನ್ನ ಅನಿಸಿಕೆಗಳು ಇವೆಲ್ಲ ಆ ಪತ್ರಿಜಿ ಸಂದೇಶದಿಂದ ಮುಖ್ಯ ಅಂಶಗಳು ನಮ್ಮ ಸರ್ ತಿಳಿಸಿದ್ರ ಅದರಿಂದ ಆಯ್ದುಕೊಂಡು ನಾನು ಅನುಭವಿಸಿರೋದು ನನ್ನ ಅನಿಸಿಕೆಗಳನ್ನ ಸ್ವಲ್ಪ ಯಾಡ್ ಮಾಡ್ತೀನಿ. ಏನ್ ತಪ್ಪಾದ್ರೆ ಕ್ಷಮಿಸ್ರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಷ್ಟಕ್ಕೂ ತಪ್ಪಾಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಾನೇನ್ ಬೇರೆ ಇಲ್ಲ, ಸರ್ ವಾಣಿನೇ ಬರೆದ್ಬಿಟ್ಟು ತಿಳಿಸ್ತಾ ಇರ್ತೀನಿ ಅಷ್ಟೇನೆ. ಎಸ್, ಓಕೆ. ಏನಂತ ನೋಡ್ರಿ, ಇದೇ ಅಹಂಕಾರ. ಅಹಂಕಾರ ಅಲ್ಲ, ಅಜ್ಞಾನ ಅಂತ ತಿಳಿಸ್ತಾರೆ. ಇವಾಗ ನಾವು ಅಹಂಕಾರದಿಂದ ಮಾತಾಡ್ತಾರೆ, ಯಾರು ಅಹಂಕಾರ ಮಾತಾಡ್ತಾರೆ, ಎಷ್ಟು ಸೊಕ್ಕೈತ್ ನೋಡ ಅಹಂಕಾರ ಮಾತಾಡಿದಾರ, ಅದು ಅಹಂಕಾರ ಅಲ್ಲ ಅಂತ ಅಜ್ಞಾನದಿಂದ ಮಾತಾಡ್ತಾರಂತ. ಈಗೋ ಅದು ಅಜ್ಞಾನದಿಂದ ಮಾತಾಡ್ತಾರ, ಅಜ್ಞಾನದಿಂದ ಇರ್ತೈತ. ಅಹಂಕಾರ ಎಂಬುದು ಇಲ್ಲಿ ಅಜ್ಞಾನವೇ ಅಹಂಕಾರ ಕಾಣಿಸ್ತದ. ಅಜ್ಞಾನವಿದ್ದಾಗ ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತರು ಬೇರೆ ಬೇರೆ ಆಗಿ ಕಾಣಿಸ್ತಾರೆ. ನಾನು ಅಜ್ಞಾನದಿದ್ದಾಗ ಆ ದೇವ್ರು ಬೇರೆ, ಈ ದೇವ್ರು ಬೇರೆ. ಇವಾಗ ನಾವು ಕಲ್ಲು ಪೂಜೆಗಳನ್ನ ಮಾಡ್ತಿರ್ತೀವಲ್ಲ, ಆ ದೇವ್ರು ಲಕ್ಷ್ಮಿ ಅದು ಇದು ಹೀಗೆ ಅಂತ. ಸ್ಥಿತಿಕರ್ತ ಬೇರೆ, ಲಯಕರ್ತ ಬೇರೆ ಅಂತ ನಾವು ಬೇರೆ ಬೇರೆ ಆಗಿ ನೋಡ್ತಾ ಇರ್ತೀವಂತ. ಜ್ಞಾನ ಬಂದಾಗ ಏನಾಗ್ತದ ಅವಾಗ ಹರಿನೂ ಹರನು ಬ್ರಹ್ಮನು ಒಂದೇ ಆಗ್ಬಿಡ್ತಾನ, ಒಂದೇ ಅಂತ ಅನುಭವ ಆಗ್ತಾ ಹೋಗ್ತದ. ಇವಾಗ ನೋಡ್ರಿ, ನಾವು ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ಅಜ್ಞಾನಿ ಇದ್ವಿ, ಇವಾಗೂ ಇದ್ವಿ. ಏನು ಅಂತ ಪರಿ ಜ್ಞಾನವಂತರೇನ್ ಆಗಿಲ್ಲ ಅಂತ ಆಗಿಬಿಟ್ರೇನ್ರಿ ಅನ್ಬೇಡ್ರಿ. ಎಷ್ಟ ನಾನು ಸ್ವಲ್ಪನಾರ ತಿಳಿದೈತಿಲ್ಲ ನಮ್ ಗುರುಗಳಿಂದ. ಇವಾಗ ಏನ್ ಅನಿಸ್ತದೆ, ಎಲ್ಲ ಒಮ್ಮೆ ಮಾಸ್ಟರ್ಸ್ ಅವ್ರದ್ದೇನೋ ಮೇಡಮ್ ಅವ್ರದ್ದು ನೆಟ್ವರ್ಕ್ ಇಶ್ಯೂ ಆಗಿದೆ, ಸ್ವಲ್ಪ ಸಹಕರಿಸಿರಿ. ನೆಟ್ವರ್ಕ್ ಇಶ್ಯೂ ಇಂದ ಅವ್ರು ಲೆಫ್ಟ್ ಆಗಿದ್ದಾರೆ. ಕೋಸ್ಟ್ ಕೊಡಿ ಸರ್ ಅವ್ರಿಗೆ, ಮೇಡಮ್ ಅವ್ರಿಗೆ ಕೋಸ್ಟ್ ಕೊಡಿ. ಮ್ಯಾಮ್ ನೀವೇ ಕೊಡಿ, ನಿಮಗೆ ಹೋಸ್ಟ್ ಮಾಡಿದ್ದೇನೆ ನಾನು, ಎಕ್ಸಿಟ್ ಆಗಿದೆ ಇದರಿಂದ. ಓಕೆ ಓಕೆ ಓಕೆ, ಕೊಡಿ ಮ್ಯಾಮ್. ಓಕೆ, ಹ್ಯಾಂಡ್ ರೈಸ್ ಇದೆ ಕೊಡ್ತೈತಿ. ಸಾರಿ ಮೇಡಮ್, ಸಾರಿ. ನೆಟ್ವರ್ಕ್ ಇಶ್ಯೂ ಅದು, ನೆಟ್ವರ್ಕ್ ಇಶ್ಯೂ ಆಗಿರ್ಬೋದಲ್ಲ ಮೇಡಮ್. ಎಸ್ ಮೇಡಮ್, ಹಾಗಾಯ್ತು, ಇರ್ಲಿ. ಏನಾಗೋದಿಲ್ಲ ಒಳ್ಳೇದಕ್ಕೆ ಅಂತ ಅನ್ಕೊಂತೀನಿ. ಎಸ್ ಮೇಡಮ್. ಅದಕ್ಕೆ ಅವಾಗ ನಾವು ಇವಾಗ ಜ್ಞಾನವಂತರಾದಾಗ ಸ್ವಲ್ಪ ಏನಾದ್ರು ಜ್ಞಾನ ಕಲಿಸ್ಕೊಟ್ರಲ್ಲ. ಇವಾಗ 4-5 ವರ್ಷದಿಂದ ಈ ಧ್ಯಾನದಲ್ಲಿ ಇದ್ದೀವಿ ಅಂದ್ಮೇಲೆ ಸ್ವಲ್ಪ ಧ್ಯಾನ ಬಂದಿದ್ರೆ ಈಗ ಒಂದೇ ಸಾರಿ ನೋಡಕ್ ಇಷ್ಟಪಡ್ತೀವಿ ಎಲ್ಲವೂ ಕೂಡ.
ಯಾರೇ ಏನಂದ್ರು ಕೂಡ ಓಕೆ ನಮ್ಮವ್ರೆ ಯಾಕೆ ನಲಕ್ ಬಿಡು ಏನಕ್ಕಂತ ಹೇಳಿ ಒನ್ನೆಸ್ ಅಂತ ಬರ್ತದಂತ. ಅವಾಗ ಜ್ಞಾನದಿಂದ ಸುಜ್ಞಾನದೆಡೆಗೆ ಬಂದಾಗ ಒನ್ನೆಸ್ ಎಲ್ಲ ಒಂದೇ. ಹರನು ಹರಿಯೂ ಹರನು ಬ್ರಹ್ಮನು ಕೂಡ ಒಬ್ಬನೇ ಅಂತ ಅನ್ಸಂತ ಅವಾಗ ಅನುಭವ ಆಗ್ತದಂತ ತಿಳಿಸ್ತಾರೆ. ಮತ್ತ ಶಕ್ತಿಯ ವಿಸ್ತಾರ. ಈ ಶಕ್ತಿ ವಿಸ್ತಾರವಾಗುವುದು ಸಹಜ ಜೀವನದಿಂದ ನಮ್ಮೊಳಗಿನ ಶಕ್ತಿಯನ್ನ ಸಹಜವಾಗಿ ನಾವು ವ್ಯಕ್ತಪಡಿಸ್ತಾನೆ ಇರ್ತೀವಿ. ಇವಾಗ ನೋಡ್ರಿ ನಾವ್ ಎಷ್ಟು ವ್ಯಕ್ತಪಡಿಸ್ತೀವಿ, ಸಂಸಾರ ಮಾಡಕ್ ಎಷ್ಟು ಹರಸಾಹಸ ನಮ್ಮ ಶಕ್ತಿನ ವ್ಯಕ್ತಪಡಿಸ್ತಾ ಇರ್ತೀವಿ. ಈ ಹರಿಷಡ್ವರ್ಗಗಳನ್ನ ತಡೆಯದೆ ನೋಡ್ರಿ, ಈ ಪ್ರಾಪಂಚಿಕ ವಿಷಯದಲ್ಲಿ ಎಲ್ಲ ಬಂದ ಘಟನೆಗಳನ್ನ ತಡೆಯದೆ ಧ್ಯಾನದಿಂದ ರೂಪಾಂತರಿಸಬೇಕು. ಧ್ಯಾನದಿಂದ ರೂಪಾಂತರಿಸಿದಾಗ ಅಂದ್ರ ಕಣ್ಣು ಮುಚ್ಚಿ ಧ್ಯಾನಸ್ಥರಾಗಿ ಗಮನಿಸಬೇಕು ಅಂತ ತಿಳಿಸ್ತಾರ. ಈ ಹರಿಷಡ್ವರ್ಗಳನ್ನ ತಡೆಯದೆ ಹಿಡಿಲಾರ್ದೇನೆ ಧ್ಯಾನಸ್ಥರಾಗ್ಬೇಕು ನಾವು. ಆವಾಗ ಧ್ಯಾನಸ್ಥರಾಗಿ ಗಮನಿಸಬೇಕು ಅಂತ ತಿಳಿಸ್ತಾರೆ. ಮತ್ತ ಮೂರನೇದಾಗಿ ಆಶೆ ಶುದ್ಧೀಕರಣ ಮತ್ತು ರೂಪಾಂತರ. ನೋಡ್ರಿ, ಶುದ್ಧೀಕರಣ ಮತ್ತು ರೂಪಾಂತರ ಜೀವನದಲ್ಲಿ ಆಸೆ ಇಲ್ಲಾರ್ದೆ ಯಾವುದೂ ಆಗುದಿಲ್ಲ. ಎಲ್ಲ ಆಸೆ ಇರಲೇಬೇಕು. ಅದರಲ್ಲಿ ಆಸೆಯಲ್ಲಿಯೇ ಶುದ್ಧೀಕರಿಸಿದ ಆಸೆಗಳು ಇರ್ಬೇಕಂತ. ಯಾವ ಶುದ್ಧೀಕರಿಸಿದ ಆಸೆ? ನಮ್ಮ ಇವು ಭ್ರಮಾತ್ಮಕದಲ್ಲಿ ಜೀವಿಸ್ತೇವೆ. ನನ್ನ ಅನಿಸಿಕೆ ಭ್ರಮಾತ್ಮಕದಲ್ಲಿ ಜೀವಿಸ್ತೇವೆ. ನಾವೊಂದಿಷ್ಟು ಸ್ವಲ್ಪ ಸೀರೆ ತಗೋಬೇಕು, ಇನ್ನೊಂದ್ ಸ್ವಲ್ಪ ಮನೆ ಮಾಡ್ಕೋಬೇಕು, ಇನ್ನೊಂದ್ ಸ್ವಲ್ಪ ಬಂಗಾರ ತಗೋಬೇಕು, ಇವು ಆಸೆಗಳು. ಇದರಲ್ಲಿ ಶುದ್ಧೀಕರಿಸಿದ ಆಸೆಗಳು ಯಾವುವು? ನೋಡ್ರಿ ಎಷ್ಟ್ ಚಂದ ನಮ್ಮ ಗುರುಗಳು ವಾಣಿ ಹೇಗೆ ಅಂದ್ರೆ ಪತ್ರಿಜಿ ಗುರುಗಳು ಹೇಗ್ ತಿಳಿಸ್ತಾರ. ಶುದ್ಧೀಕರಿಸಿದ ಆಸೆಗಳು ಯಾವ ಅಂದ್ರೆ ವಸ್ತುವಿನ ಮೇಲಲ್ಲ, ಸಜ್ಜನ ಸಾಂಗತ್ಯ. ವಸ್ತುವಿನ ಮೇಲೆ ಇರೋದು ಭ್ರಮಾತ್ಮಕದಲ್ಲಿ ಆಸೆಗಳು. ಶುದ್ಧೀಕರಿಸಿದ ಆಸೆಗಳು ಯಾವ ಅಂದ್ರ ಸಜ್ಜನ ಸಾಂಗತ್ಯ, ಧ್ಯಾನ, ಸ್ವಾಧ್ಯಾಯ, ಧ್ಯಾನ ಪ್ರಚಾರ ಮಾಡುವುದು, ಇವು ಆಸೆಗಳು ಶುದ್ಧೀಕರಿಸಿದ ಆಸೆಗಳು ಅಂತ ಹೇಳ್ತಾರೆ. ಎಷ್ಟ್ ಅದ್ಭುತ ಅಲ್ರಿ? ಇದ್ರಲ್ಲಿ ನೋಡ್ರಿ ನಮಗ್ ಯಾವ್ದು ಅಪೇಕ್ಷೆ ಇಲ್ಲಾರ್ದೇನೆ ಮಾಡ್ಬೇಕು. ನಾವು ಬಹಳ ಆನಂದ ಇರ್ತದ. ವಸ್ತು ಪ್ರಪಂಚದಿಂದ ವಾಸ್ತವ ಪ್ರಪಂಚಕ್ಕೆ ಬರುವುದು. ವಸ್ತು ಪ್ರಪಂಚದಿಂದ ವಾಸ್ತವ ಪ್ರಪಂಚಕ್ಕೆ ಬಂದಾಗ ಅವು ಆಸೆಗಳು. ಮಹತ್ತರ ಆಸೆ ಏನು ಬರ್ಬೇಕಂತ. ನಮ್ಮ ಮಹತ್ತರ ಆಸೆ ಏನಂದ್ರೆ ಮಹತ್ತರ ತಪನ ಆಕಾಶದಷ್ಟು ದೊಡ್ಡತನ ಇರ್ಬೇಕು. ದೊಡ್ಡತನ ಇರ್ಬೇಕು. ದೊಡ್ಡ ಮನೆ ಇದ್ರೆ ದೊಡ್ಡದಲ್ಲ, ದೊಡ್ಡ ಮನೆಯಲ್ಲಿ ದೊಡ್ಡ ಮನಸ್ಸಿರ್ಬೇಕು. ಇವಾಗ ದೊಡ್ಡ ಮನೆ ಒಳಗೆ ಕರೆದ್ರ ಗೇಟಲ್ಲೇ ಮಾತಾಡ್ಸಿ ಕಳಿಸ್ತಾರ ನಮ್ಮನ್ನ. ಯಾರು ಹೋಗ್ಬಿಟ್ರ ಗೇಟ್ ಅವರೇ ವಾಚ್ಮ್ಯಾನ್ ಕಡೆಯಿಂದ ಮಾತಾಡ್ಸಿ ಹೇಳಿ ಕಳಿಸು ಅಂತಾರ. ಏನ್ ಬಂತು? ದೊಡ್ಡ ಮನೆ ಇದ್ರೆ ಏನ್ ಪ್ರಯೋಜನ? ಚಿಕ್ಕ ಮನೆ ಇದ್ರೂ ಕೂಡ ನಮ್ಮ ಆತ್ಮೀಯತೆಯಿಂದ ನಮ್ಮನ್ನ ಸ್ವಾಗತ ಮಾಡ್ಕೊಳ್ಳೋರು ಇರ್ತಾರಲ್ಲ, ಅದು ದೊಡ್ಡ ಮನಸ್ಸು, ಅದು ದೊಡ್ಡತನ. ಮನೆ ದೊಡ್ಡದಾಗಿದ್ರೆ ಏನ್ ಪ್ರಯೋಜನ ಅಂತ ಮನಸ್ಸು ದೊಡ್ಡದಾಗಿರ್ಬೇಕು. ತಪನ ಮನೆಗಿಂತ ವಿಸ್ತಾರವಾದ ಮನಸ್ಸು ಮುಖ್ಯ ಅಂತ. ಎಷ್ಟ್ ಅದ್ಭುತ ಅಲ್ರಿ? ನಾವು ಇವು ಅನುಭವಿಸ್ತಾ ಇರ್ತೀವಿ. ಎಲ್ಲಾರು ಒಂದ್ ಕಡೆ ಹೋದಾಗ ಗೇಟಲ್ಲೇ ಮಾತಾಡ್ಸಿ ಕಳಿಸ್ತಿರ್ತಾರ. ಏನೇನೋ ಒಂದ್ ಧ್ಯಾನ ಪ್ರಚಾರಕ್ಕೆ ಹೇಳಕ್ ಹೋಗಕ್ಕಾಲಿ ಯಾವದಕ್ಕೆ ಅಲ್ಲಿ ಏನೋ ಅನ್ಎಕ್ಸ್ಪೆಕ್ಟೆಡ್ ಒಂದೊಂದ್ ಸಾರಿ ಹಂಗ ದೊಡ್ಡ ಮನೆಗಳು. ಅದಕ್ಕೆ ಹೇಳೋದು ದೊಡ್ಡವ್ರ ಸಹವಾಸ, ಶ್ರೀಮಂತರ ಸಹವಾಸ ಮಾಡ್ಲಕ್ ಹೋಗ್ಲೇಬಾರ್ದು. ಯಾಕಂದ್ರೆ ನಮ್ ಬೆಲೆ ಇರ್ಲಾರ್ದಲ್ಲಿ ಯಾಕೆ ಮಾಡಕ್ ಹೋಗ್ಬೇಕು? ಅವ್ರ ತನ ಹೋಗೋದಾರ ಏನೈತಿ ನನ್ನ ಅನಿಸಿಕೆ ರೀ. ಏನಿವಾಗ ನಾವು ಇದು ನೋಡ್ಬೇಕಂದ್ರ ಅವ್ರಿಗೆ ಬೆಲೆ ಕೊಟ್ಟು ಹೋಗಲ್ಲ. ನಾವು ಅವ್ರ ಹಿಂದಿರುವ ಹಣಕ್ಕೆ, ಅವ್ರ ಪದವಿಗೆ ಹೋಗ್ತೀವಿ. ನಾವೇ ಮೂರ್ಖರು ಅಂತೀನಿ ನಾನು. ಅವ್ರಿಗೆ ಬೆಲೆ ಕೊಟ್ಟು ಹೋಗಲ್ಲ, ಅವ್ರ ಹಿಂದಿರುವ ಹಣಕ್ಕ, ಅವ್ರ ಪದವಿಗೆ. ಇವಾಗ MLA ಇವಾಗ ನೋಡ್ರಿ, ಹಿಂದಿನ ರಾಜಕೀಯದಲ್ಲಿ ಇದು ಸಣ್ಣ ಮಾತು ಜಾಸ್ತಿ ಆಗ್ತಾವ. ಹಿಂದಿನ ಯಾರ MLA 5 ವರ್ಷ ದಾಟಿ ಹೋಗಿರೋರು ಅವ್ರಿದ್ದಾಗ ಗುಂಪು ಕಟ್ಕೊಂಡು ಅವ್ರ ಹಿಂದೆ ಓಡಾಡ್ತೀವಿ ನಾವೇನೆ. ಅವ್ರ ಆದ್ಮೇಲೆ ನೆಕ್ಸ್ಟ್ ಬೇರೆ MLA ಆಗಿದ್ರಂದ್ರ ಅವರು ನಮ್ ಮಗ್ಲಾಗೆ ಹಾಯ್ದ್ರು, ನಮ್ ಹತ್ತತ್ರ ಇದ್ರು ಕೂಡ ಅವ್ರ ಜೊತೆ ನಾವು ಫೋಟೋ ತಗೊಳಕ್ ಇಷ್ಟಪಡಲ್ಲ, ಮಾತಾಡಕ್ ಇಷ್ಟಪಡಲ್ಲ, ಅವ್ರ ಕಡೆ ತಿರುಗು ಕೂಡ ನೋಡಲ್ಲ. ಏನಿದು? ಯಾವ್ದ್ರ ಹಿಂದೆ ಬೆನ್ ಹತ್ತಿದೀವಿ ನಾವ್ ಇವಾಗ? ಪದವಿ ದುಡ್ಡಿನಿಂದ ಅಷ್ಟೇನೆ. ಅವ್ರು ಅದಾರು, ಅವರೇ ಇವ್ರು ಅಂದ್ರೂ ಕೂಡ ಬೆಲೆ ಇಲ್ಲ. ಎದಕ್ ಬೆಲೆ ಕೊಡಕತ್ತೀವಿ? ಪದವಿಗೆ, ಹಣಕ್ಕೆ ಬೆಲೆ ಕೊಡಕತ್ತೀವಿ. ಹಿಂಗಾಗ್ಬಾರ್ದು. ದೊಡ್ಡ ಮನಸ್ಸಿರ್ಬೇಕು. ಯಾವಾಗ್ಲೂ ಒಂದೇಸಾಗಿ ನೋಡ್ತಾ ಇರ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನಿದು ಅನುಭವಿಸಿರೋದು. ಹಾಗಾಗಿ ವಿಸ್ತಾರವಾದ ಮನಸ್ಸು ಮುಖ್ಯ ಅಂತ. ವಸ್ತುಗಳು ಆಸೆ ನಿರಾಸೆಗೆ ಕಾರಣ ಆಗ್ತಾವ. ವಸ್ತುಗಳು ನಿರಾಸೆ, ಆಂತರಿಕ ವಿಸ್ತಾರ ಏನಾಗ್ತದ? ನಿಜವಾದ ಸಂತೃಪ್ತಿ ಆಗ್ತದ. ಇವಾಗ ನಾವು 40 ವರ್ಷ ಜೀವನ ಮಾಡಿದ್ವಿ, 35 ವರ್ಷ ಜೀವನ ಮಾಡಿದ್ವಿ, ಹಣ ಇತ್ತು, ರೊಕ್ಕ ಇತ್ತು, ಎಲ್ಲ ಗಂಡ ಮನಿ ಮಕ್ಕಳು ಎಲ್ಲ ಆರಾಮಾಗಿದ್ವಿ, ಸುಖಾನೇ ಅನಿಸ್ಲಿಲ್ಲ.
ಆನಂದನೇ ಸಿಗ್ಲಿಲ್ಲ ನನಗ ಇಲ್ಲಿವರೆಗೂ. ಈ 4 ವರ್ಷ 5 ವರ್ಷ ಪತ್ರಿಜಿ ಗುರುಗಳು ಯಾವಾಗ ಆಶ್ರಯದಲ್ಲಿ ನಾವು ದೊರಕದ್ವೋ, ಅವ್ರ ನೆರಳಲ್ಲಿ ನಾವು ಬೆಳಿತಾ ಇದ್ದೀವೋ, ಆವಾಗ ಬಂತದ ಇಂಥ ಸುಖ, ಇಂಥ ಆನಂದ, ಸ್ವರ್ಗ ಸುಖ. ಎಲ್ಲಿ ಇಲ್ಲಿ ನರಕ ಎನ್ನುವ ಮನೇನ ಸ್ವರ್ಗ ಆಯ್ತಲ್ಲಪ್ಪ. ಏನಾಯ್ತು? ಧ್ಯಾನ ಸಿಕ್ಕ ಮೇಲೆ ಸ್ವರ್ಗ ಆಯ್ತು. ಹಾಗಾಗಿ ಎಲ್ಲಿ ಇಲ್ಲ. ಒಳಗಡೆ ನೋಡ್ಕೊಡ್ರಿ, ವಿಸ್ತಾರ ಆಗ್ರಿ. ಒಳಗಡೆ ನೋಡಿ ನಿಜವಾದ ಸಂತೃಪ್ತಿ ಅಂದ್ರ ಆನಾಪಾನಸತಿ ಧ್ಯಾನ ಮಾಡ್ತಾ ಒಳಗಡೆ ಇಳಿತಾ ಇಳಿತಾದ್ರ ಅವಾಗ ನಿಜವಾದ ಸಂತೃಪ್ತಿ ಸಿಗ್ತದ. ಇವು ಆಂತರಿಕ ವಿಸ್ತಾರ ಆಗ್ಬೇಕು. ನಾವು ಆಂತರಿಕ ವಿಸ್ತಾರ ಆಗ್ಬೇಕಂದ್ರ 1 ಗಂಟೆ ನನಗಾಗಿ 1 ಗಂಟೆ ಧ್ಯಾನ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೇನೆ. ಎಸ್. ಮತ್ತೆ ಇನ್ನೊಂದು ಬುದ್ಧನ ಜೀವನ ಪಾಠ ನಮಗ್ ನೋಡ್ರಿ. ಬುದ್ಧನು ಸತ್ಯಕ್ಕಾಗಿ ಅರಮನೆ ಬಂದು ಬಳಗ ಎಲ್ಲವನ್ನೂ ತ್ಯಜಿಸಿದ. 25-35 ವಯಸ್ಸಿನವರೆಗೆ ಎಲ್ಲಾ ತೊರೆದು ಸಾಧನೆ ವಸ್ತುರಹಿತತೆ ಮಹಾದಾಸೆ. ವಸ್ತುರಹಿತತೆ ಮಹಾದಾಸೆ ಇರ್ಬೇಕಂತ. ಎಷ್ಟ್ ಅದ್ಭುತ ಅಲ್ರಿ ಮಹಾದಾಸೆ. ಜ್ಞಾನೋದಯ ಬೋಧಿ ವೃಕ್ಷದ ಕೆಳಗೆ ಬುದ್ಧ ಶಕ್ತಿಯಾಗಿ ಪರಿವರ್ತನೆಯಾದ. ಯಾವ್ದೋ ಶಕ್ತಿಯಾಗಿ ಪರಿವರ್ತನೆ ಆಗ್ಬೇಕಾದ್ರ ಭೌತಿಕ ಇವು ವಸ್ತು ರಹಿತವಾಗಿರ್ಬೇಕು. ಆವಾಗ ನಾವು ಉನ್ನತವಾದ ಏನೋ ಶಕ್ತಿ ಆಗ್ತೀವಿ. ಉನ್ನತವಾದ ಶಕ್ತಿ ನಮ್ಮೊಳಗಡೆಯಿಂದ ಹೊರಗಡೆ ಬರ್ತದ ಅಂತ ತಿಳಿಸ್ತಾರೆ. ಎಸ್ ಅಂತೀನಿ ನಾನು ಕೂಡ. ಯಾಕಂದ್ರೆ ಇದು ನೋಡ್ರಿ, ಈ ವಸ್ತು ರಹಿತ ನಾವೇನು ಈ ವಸ್ತು ರಹಿತ ಅಂದ್ರೆ ಬೋಧಿ ವೃಕ್ಷದ ಮೇಲೆ ಹೋಗಿಲ್ಲ, ಕೂತಿಲ್ಲ. ನಾವೇನು ಅಲ್ಲೇನು ಮನೆಯೊಳಿದ್ದೇನೆ. ನಮ್ಮ ಗುರುಗಳೇನಲ್ಲ ಸಂಸಾರದಲ್ಲಿ ನಿರ್ವಾಣ ತಿಳಿಸ್ಯಾರಲ್ಲ, ಹಾಗೆ ನಾವು ಇಲ್ಲೇ ಇದ್ಕೊಂಡು ಕೂಡ ಈ ಧ್ಯಾನ, ಸ್ವಾಧ್ಯಾಯ, ಸತ್ಸಂಗ ಮಾಡೋದ್ರಿಂದ ಈ 4 ಗೋಡೆಗಳ ಮಧ್ಯೆ ನಮಗೇನು ಯಾವ ಬೆಲೆ, ರಕ್ಷಣೆ, ನಮ್ಮ ಕಿರೀಟ ಯಾವ ಬೇಕಾಗಿಲ್ಲ ಅನ್ನಲ್ಲ. ಅದು ಬೇಕು ಅಂತಾನು ಅನ್ನಲ್ಲ, ಬೇಡ ಅಂತೂ ಅನ್ನಲ್ಲ. ಬರೋದಿದ್ರು ಬರ್ತಾ ಇರ್ತದ, ಹೋಗೋದಿದ್ರು ಹೋಗ್ತಾ ಇರ್ತದ, ನೋ ಪ್ರಾಬ್ಲಮ್. ಹಾಗಾಗಿ ಎಲ್ಲಾ ತೊರೆದು ನಾವೇನ್ ತೊರಿಲಿಲ್ಲ, ಸಂಸಾರದಲ್ಲೇ ನಿರ್ವಹಣ ಮಾಡಾಕತ್ತೀವಿ, ಧ್ಯಾನ ಪ್ರಚಾರ ಮಾಡ್ತೀವಿ. ಇವಾಗ ಏನಾಗಿತ್ತು ನಮಗ? ನಾವೇನಾದ್ವಿ 4 ಗೋಡೆಗಳ ಮಧ್ಯೆ ಕೂತ್ಕೊಂಡವ್ರು ಜೂಮ್ ಕ್ಲಾಸ್ ಮಾಡೋಷ್ಟು ಟ್ಯಾಲೆಂಟು, ಬುದ್ಧಿವಂತಿಕೆ ಬಂತಲ್ಲ. 4 ಜನಕ್ಕೆ ಏನೋ ಹೇಳೋಷ್ಟು ಸಣ್ಣ ಮಾಸ್ಟರ್, ಇಷ್ಟು ಮಾಸ್ಟರ್ ಅಂತ ನಮ್ಮ ಗುರುಗಳು ನಮಗೆ ಹೇಳಿದ್ರಲ್ಲ. ಹಾಗಾಗಿ ಬೋಧಿ ವೃಕ್ಷ ಉನ್ನತವಾದದೇ ಸಿಗ್ತದ ಅಂದ್ರೆ ವಸ್ತು ಪ್ರಪಂಚದಿಂದ ಅಂತರ ವಿಸ್ತಾರ ಆದಾಗ. ಹಾಗೆ ಶಕ್ತಿ ವೃದ್ಧಿ ಆಗ್ತದ, ಪರಿವರ್ತನೆ ಆಗ್ತದ ಅಂತ ಹೇಳ್ತಾರೆ. ಈಗ ನಾವು ಪರಿವರ್ತನೆ ಆಗಿರೋದು ಇವಾಗ ಆನಂದವಾಗಿ ಇರೋದು ಪ್ರೆಸೆಂಟ್ಲಿ. ಇವಾಗ ನಾನು ಕಿಡ್ನಿ ಹಾಕೊಂಡ್ರು ಕೂಡ ನಾನು ಈ ತರ ಈಗ ನಾನು ಧ್ಯಾನ ಪ್ರಚಾರ ಮಾಡೋದು, ನಮ್ಮೂರಲ್ಲೆಲ್ಲ ತಿರ್ಗಾಡೋದು ನೋಡಿದ್ರ ಅಯ್ಯೋ ದಾನಮ್ಮ ಮೊದ್ಲು ಹೆಂಗಿದ್ರು ಬದುಕಲ್ಲ ಅನ್ನೋಳು ಈಗ ಮತ್ ಫಿಸಿಕಲ್ ಆಗಿ ಈಗ ತಿರ್ಗಾಡಕತ್ತಾಳ ಅಂದ್ರ ಧ್ಯಾನದ ಶಕ್ತಿ ಎಷ್ಟಿರ್ಬೇಕು ಅಂತ ನಮ್ಮ ಊರಿನ ಜನರೇ ಫಿಸಿಕಲ್ ಆಗಿ ಪ್ರಾಕ್ಟಿಕಲ್ ಆಗಿ ನಮ್ಮ ಎಲ್ರೂ ಆಶ್ಚರ್ಯ ಪಡ್ತಾರೆ. ಈ ಧ್ಯಾನದ ಶಕ್ತಿ ಏನಂದ್ರೆ ಈ ತರ ಐತಿ ನೋಡ್ರಿ. ಧ್ಯಾನದ ಶಕ್ತಿ ಸ್ವರ್ಗ ಮಾಡ್ಕೊಳ್ಳೋದು ನಮ್ಮ ಕೈಯಲ್ಲೇ ಐತಿ ಅಂತ ತಿಳಿಸ್ತೇನೆ ನಾನು ಕೂಡ. ಪ್ರತಿಕ್ರಿಯೆ ನಿಯಂತ್ರಣ ನೋಡ್ರಿ. 6ನೇದು ಪ್ರತಿಕ್ರಿಯೆ ನಿಯಂತ್ರಣ. ತಕ್ಷಣ ರಿಯಾಕ್ಷನ್ ಮಾಡ್ಬೇಡ ಅಂತ ಹೇಳ್ತಾರ ಗುರುಗಳು. ಯಾರು ಬೈದ್ರ ಅಂದ್ರ ಏನಾರ ಮನೆಯೊಳಗ ಘಟನೆಗಳಾದ್ರ ತಕ್ಷಣ ರಿಯಾಕ್ಷನ್ ಮಾಡ್ಬೇಡ್ರಿ. ಇದೊಂದು ಟಾಸ್ಕೇ ಆಗಿತ್ತು ನಮಗ. ಇನ್ನೂ ಟಾಸ್ಕ್ ಮಾಡ್ಕೊಳ್ಳೇಬೇಕು ನಾವು. ಇದನ್ನ ತಕ್ಷಣ ರಿಯಾಕ್ಷನ್ ಮಾಡೋದನ್ನ ನಿಲ್ಸಕ ನಾವು ಪ್ರತಿ ಕ್ಷಣ ಎಚ್ಚರಿಕೆಗೆ ಗಂಟೆ ಮೊಳಗ್ತಾ ಇರ್ಬೇಕು ನಮ್ಮ ಮನಸ್ಸಲ್ಲಿ. ಯಾರು ಏನೇನ್ ಅಂದಿದ ತಕ್ಷಣ ರಿಯಾಕ್ಷನ್ ಮಾಡ್ಬಿಡುದು ಪಟ ಅಂತ ಹೇಳಿ. ಆ ತರ ಮಾಡ್ಬೇಡ್ರಿ. 24 ಗಂಟೆ ಬೇಕಿದ್ರ ನೀವು ಪ್ರತಿಕ್ರಿಯೆ ನೀಡದೇನೆ ಪ್ರಯತ್ನ ಮಾಡ್ರಿ ಅಂತ ಮೌನವಾಗಿರ್ರಿ. ಮೌನಕ್ ಬಹಳ ಬೆಲೆ ಐತಿ. ಮೌನವಾಗಿರ್ರಿ. ಅವಾಗ 24 ಗಂಟೆ ಇದ್ದಾಗ ಅದ್ರ ಏನಾಗ್ತದ, ರೂಪಾಂತರ ಆಗ್ಬಿಡ್ತೈತಿ. ಯಾಕಂದ್ರ ಮೊದಲು ನೋಡ್ರಿ, ಇವಾಗ ಯಾರು ಒಂದ್ ತಕ್ಷಣ ಅಂದ್ರ ನಾ ರಿಯಾಕ್ಷನ್ ಹಂಗ ರಿಟರ್ನ್ ಪಟ್ಟಣ ಅನ್ನಂದ್ರ ಅವನ್ನ ಅದು ಬಿಸಿ ಜಾಸ್ತಿ ಇರ್ತೈತಲ್ಲ, ಬೇಗ ಏನೇನೋ ಮಾತಾಡ್ಬಿಡ್ತೀವಿ, ಏನೇನೋ ಇದ್ದದ್ದು ಇಲ್ಲದ ಏನೋ ಅಂದ್ಬಿಡ್ತೀವಿ. ಒಂದ್ ಸ್ವಲ್ಪ ತಾಳ್ಮೆ, ಒಂದ್ 10 ನಿಮಿಷ, ಅರ್ಧ ಗಂಟೆ, 1 ಗಂಟೆ, 2 ಗಂಟೆ ಬಿಟ್ಟು ಅದೇ ಪ್ರಸಂಗನ ಮತ್ತೆ ವಿಶ್ಲೇಷಣೆ ಮಾಡಿ ಮತ್ತೆ ಮಾತಾಡ್ತಾ ಹೋದ್ನಂದ್ರ ಏನಾಗ್ತದ, ಅಲ್ಲಿಗೇನೆ ರೂಪಾಂತರ ಆಗ್ತಾವ. ಬೇರೆ ತರನೇ ಬರ್ತಾವ. ವರ್ಡ್ಸ್, ಮಾತು, ಜಗಳದ ಕಡಿಮೆನೇ ಇರ್ತದ. ತಾಪ ಆ ಬಿಸಿ ಕಡಿಮೆನೇ ಇರ್ತದ. ಅದಕ್ಕೆ ನಮ್ ಗುರುಗಳು ಹೇಳ್ತಾರೆ 24 ಗಂಟೆ ಪ್ರತಿಕ್ರಿಯಿಸೋದನ್ನ ನಿಲ್ಲಿಸಿ ಮೌನವಾಗಿರ್ರಿ. ಇದನ್ನ ಟಾಸ್ಕ್ ಆಗಿ ನೀವು ಅಳವಡಿಸ್ಕೊಡ್ರಿ ಅಂತ ನಮ್ಮ ಗುರುಗಳು, ನನ್ನ ಆಧ್ಯಾತ್ಮಿಕ ಗುರುಗಳು ಹರಿಶಂಕರ್ ಸರ್ ತಿಳಿಸ್ತಾರೆ. ನೀವು ಟಾಸ್ಕ್ ಆಗಿ ಮಾಡ್ಕೊಡ್ರಿ ಅಂತ ಹೇಳ್ತಾರ. ನೋಡ್ರಿ, ಈ ತರ ಆದಾಗ ಮನೇಲಿ ಜಗಳನೇ ಬರುದಿಲ್ಲ. ನಮ್ ಗುರುಗಳು ಹೇಳ್ಯಾರಂದ ಆದ್ರ ಬರೇ ಹೇಳ್ಯಾರ ಕೇಳ್ಯಾರ ಅಂತ ಬಿಡಬಾರ್ದು. ಪ್ರತಿದಿನ ಪರಿಪಾಲನೆಯಲ್ಲಿ, ಆಚರಣೆಯಲ್ಲಿ ಇರ್ಬೇಕು. ಇವಾಗ ನಮ್ ಗುರುಗಳಲ್ಲಿ ಯಾವ ಗುರುಗಳಾಗ್ಲಿ ನಾವು ಈ ಆಧ್ಯಾತ್ಮಿಕದಲ್ಲಿ ಯಾರೋ ಒಳ್ಳೇದನ್ನ ಹೇಳ್ಯಾರಂದ್ರ ಆಚರಣೆಯಲ್ಲಿ ಇರೋದು ಬಹಳ ಮುಖ್ಯ ಆಗ್ತದ. ಹೇಳೋದು ದೊಡ್ಡದಲ್ಲ. ಕೇಳೋದು, ಸಂಗ್ರಹಣೆ ಮಾಡ್ಕೊಳ್ಳೋದು, ಬುಕ್ಕಲ್ಲಿ ಹೊತ್ತಿಗೆ ಇಟ್ಕೊಂಡಂಗೆ ಇಟ್ಕೊಳ್ಳೋದು ದೊಡ್ಡದಲ್ಲ.
ಒಂದು ಚೂರನರ ಆಚರಣೆಯಲ್ಲಿದ್ದಾಗ ನಮ್ಮ ಮನಸ್ಸು ಕೂಡ ಶುದ್ಧವಾಗ್ತದ, ಆನಂದದ ಜೀವನಕ್ಕೆ ದಾರಿ ಆಗ್ತದ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಎಸ್ ಮೇಡಮ್. ಹಾಗೆ ಇದು ಕೋಪದ ರೂಪಾಂತರ. 7ನೇದಾಗಿ ಕೋಪದ ರೂಪಾಂತರ ಏನು? ಕೋಪ ಒತ್ತಿ ಹಿಡಿಯುವುದು ಎಂದರೆ, ಈ ಕೋಪ ಬಂದಾಗ ನಾವು ಕೋಪ ಮಾಡ್ಕೋಬಾರ್ದು ಅಂತ ಒತ್ತಿ ಹಿಡ್ಕೊಂಡ್ರೆ ಆಗೋದಿಲ್ಲದು. ಪ್ರತಿಯಾಗಿ ಆಲೋಚಿಸುವುದನ್ನ ನಿಲ್ಲಿಸಬೇಕು. ಕೋಪ ಬಂತು ಅಂದ್ರ ಕೋಪ ಯಾಕೆ ಬಂತು ಅಂತ ಏನೇನೋ ಯೋಚನೆ ಬರ್ತಾವ ಕೋಪದಿಂದ. ಯಾರದ ಕಾರಣರು, ನಾನ್ ಕಾರಣ, ಏನಾಯ್ತು, ನಾನೇ ಕಂದಿದ್ದೆ, ನೀನೇ ಕಂದಿದ್ದೆ, ಈ ತರ ಎಲ್ಲ ಆಲೋಚನೆಗಳು ಬರ್ತಾವಲ್ಲ, ಈ ಆಲೋಚನೆಗಳನ್ನ ನಿಲ್ಲಿಸ್ರಿ ಅಂತ. ನಿಂದ್ರಿಸ್ಬಿಡ್ರಿ, ಅದ ನಿಲ್ಲಿಸ್ಬಿಟ್ಟು ಪ್ರತಿಯಾಗಿ ಆಲೋಚಿಸುವುದು, ಪ್ರತಿಯಾಗಿ ಆಲೋಚನೆಗಳು ನಿಂತಾಗ ಕೋಪದ ಶಕ್ತಿ ರೂಪಾಂತರವಾಗ್ತದ. ಇದು 100% ಇದು ಮಾಡಿ ನೋಡ್ಬೇಕಾದ್ರೆ ಕೋಪ ಬಂದಾಗ ಮೌನವಾಗಿರ್ರಿ, ಆಲೋಚನೆಗಳನ್ನ ನಿಲ್ಲಿಸಿಬಿಡ್ರಿ. ಅಲ್ಲಿಗೆ ಎದಕ್ ನನಗೆ ಸಿಟ್ಟು ಬಂದಿತ್ತು ಅನ್ನೋದನ್ನ ನಿಲ್ಲಿಸಿಬಿಟ್ರ ಆ ಶಕ್ತಿಯ ರೂಪಾಂತರನೇ ಬೇರೆ. ಆ ಕೋಪದ ಶಕ್ತಿ, ಅದನ್ನು ಕೋಪ ಕೂಡ ಒಂದು ದೊಡ್ಡ ಶಕ್ತಿನೇ, ಅದನ್ನು ಆ ಕೋಪದ ಶಕ್ತಿನೇ ರೂಪಾಂತರ ಆಗ್ತದ ಅಂತ ತಿಳಿಸ್ತಾರಲ್ಲ. ಎಷ್ಟು ಅದ್ಭುತ ನೋಡ್ರಿ ನಮ್ಮ ಗುರುಗಳ ವಾಣಿ ಅಂದ್ರೆ ವಾಣಿ. ದಿನಂಪ್ರತಿ ಕೇಳ್ತಾ ಇದ್ರೆ ಸ್ವರ್ಗ ಸುಖ. ಹಾಗೆ ಇನ್ನೊಂದು ಸಂಸ್ಕಾರ, 8ನೇದಾಗಿ ಸಂಸ್ಕಾರ ಮತ್ತು ಅಭ್ಯಾಸ. ಸಣ್ಣ ಸಣ್ಣ ಪಾಯಿಂಟ್ಗಳು ತಗೊಂಡಿದ್ದೀನಿ, ಯಾಕಂದ್ರೆ ಸರಳವಾಗಿ ಎಲ್ಲರಿಗೂ ತಿಳಿಬೇಕಲ್ಲ ಅಂತ ಹೇಳಿ. ಹಳೆಯ ದಾರಿಯನ್ನು ಬಿಟ್ಟು ಹೊಸ ದಾರಿ ನಿರ್ಮಿಸಬೇಕು, ಆಳವಾದ ಪ್ರಯತ್ನ ಬೇಕು. ಇವಾಗ ಏನೋ ಒಂದ್ ಆಯ್ತು ಅಂದ ತಕ್ಷಣ ಅದ್ರಲ್ಲೇ ಸುತ್ತಾಕೊಂಡು ಒಂದ್ ಆಯ್ತು ಅಂತ ಅದ್ರಲ್ಲೇ ಮುಳುಗೋದನ್ನ, ಒಳಗಡೆ ಒಂದು ಸರ್ಕಲ್ ಅಲ್ಲಿ ಒಳಗಡೆ ಇರೋದನ್ನ ಬಿಟ್ಟು, ನನ್ನ ಅನಿಸಿಕೆ ಹೊರಗಡೆ ಬಂದು ಅದನ್ನ ನೋಡ್ಬಿಟ್ಟು ಆಳವಾದ ಪ್ರಯತ್ನ ಪಡ್ಬೇಕು. ಅಲ್ಲಿಂದ ನಾವು ಏನ್ ಬಂದ ಘಟನೆಯನ್ನ ನಿವಾರಣೆ ಮಾಡ್ಕೊಂತೀವಿ ಅಂತ 100% ಹೇಳಕ್ ಇಷ್ಟಪಡ್ತೀನಿ. ಇದು ನಾನು ಮಾಡ್ತಾನೆ ಇರ್ತೀನಿ. ಏನೋ ಪ್ರಸಂಗ ಆಗಿತ್ತ ಅಂದ್ಮೇಲೆ ಯಾಕಾಯ್ತು, ಇದ್ಯಾಕಾಯ್ತು, ನನ್ನಿಂದ ಆಯ್ತು, ಇದು ಯೋಚನೆ ಮಾಡಲ್ಲ. ಆಗಿದ್ದಾಯ್ತು, ಯಾಕೋ ಆಯ್ತು, ಇದಕ್ ಪರಿಹಾರ ಏನು ಅಂತ ಹುಡುಕ್ಬೇಕೆ ಹೊರತಾಗಿ ಆಗಿರೋದನ್ನೇ ಮತ್ತೆ ಯೋಚನೆ ಮಾಡಬಾರ್ದು. ಆಗಿದ್ದಾಗ ಹೋಯ್ತು ಒಂದ್ಸಾರಿ, ಅದಕ್ಕಾಗಿ ಯಾರು ಕಾರಣರಾಗಿಲ್ಲ, ಏನೇನೋ ಯಾರೋ ಕಾರಣ ಆಗಿರ್ಲಿ ಪರವಾಗಿಲ್ಲ, ನಾವಾರ ಏನ್ ಮಾಡ್ಬೇಕು, ಹೊಸ ದಾರಿ ಹುಡುಕಕ ಪ್ರಯತ್ನ ಪಡಬೇಕು ಅಂತ ತಿಳಿಸ್ತಾರೆ. ಎಸ್. ಇನ್ನು ಇದಕ್ಕೊಂದು ಸಣ್ಣ ಉದಾಹರಣೆ ಅಂದ್ರೆ ಹ್ಯಾಬಿಟ್ ಏನದು? ಹ್ಯಾಬಿಟ್ ಅಂದ್ರ HABIT ಹ್ಯಾಬಿಟ್ ಅಲ್ರಿ. ಆಮೇಲೆ ಇದ್ರೊಳಗ ತೆಗೆದ್ರೆ ಏನಾಗ್ತದ? ಹ್ಯಾಬಿಟ್ ಆಗ್ತದ. ಹ್ಯಾಬಿಟ್ ಅಂದ್ರೆ ಸ್ವಲ್ಪ. ಹ್ಯಾಬಿಟ್ ಅಂದ್ರೆ ಸ್ವಲ್ಪ. ನೋಡ್ರಿ, ಹ್ಯಾಬಿಟ್ ಅಲ್ಲಿ ವರ್ಡ್ಸ್ ಅಲ್ಲೇನೆ ಎಷ್ಟು ವರ್ಡ್ಸ್ ಅದಾವ. ಆಮೇಲೆ ಹ್ಯಾಬಿಟ್ ಅಂದ್ರೆ ಸ್ವಲ್ಪ ಅಂತೆ. ಹ್ಯಾಬಿಟ್ ಅದರಲ್ಲಿ ತೆಗೆದ್ರ ಏನಾಗ್ತದ? ಹಿಟ್ ಆಗ್ತದ ಅಲ್ರಿ, ಬಿಟ್ ಆಗ್ತದ. ತೆಗೆದ್ರೆ ಬಿಟ್ ಆಗ್ತದ. ಬಿಟ್ ಆದಾಗ ಅದ್ರೊಳಗಿನ ಬಿ ತೆಗೆದ್ರೆ ಏನಾಗ್ತದ? ಇಟ್ ಆಗ್ತದ. ಇಟ್ ಅಂದ್ರೆ ಏನು? ಇದು. ಇಟ್ ಅಂದ್ರೆ ಇದು ಅಲ್ಲ, ಅದ್ರಲ್ಲಿ ಏನಾಯ್ತು? ಇಟ್ ಅಂದ್ರೆ ಇದು. ಅರ್ಥ, ಅಭ್ಯಾಸ ಬದಲಿಸಲು ದೊಡ್ಡ ಪ್ರಯತ್ನ ಬೇಡ, ಸ್ವಲ್ಪ ಹ್ಯಾಬಿಟ್ ಸ್ವಲ್ಪ ಪ್ರಯತ್ನ ಪಟ್ಟಾಗ, ಸ್ವಲ್ಪ ಬದಲಾವಣೆ ಮಾಡಿದರೆ, ಬಾಳ ಬೇಡ, ಸ್ವಲ್ಪ ಬದಲಾವಣೆ ಮಾಡಿದ್ರ ಸಾಕು. ಕೊನೆಯಲ್ಲಿ ಇದು ಅಂತ ಉಳಿತದ. ಸ್ವಲ್ಪ ಬದಲಾವಣೆ ಮಾಡ್ಕೊಂತ ಹೋದ್ರೆ ಇದು ಉಳಿತದ. ಏನ್ ಉಳಿತದ? ನನಗೆ ಬೇಕಾಗಿರೋದು ಉಳಿತೈತಿ, ಅಲ್ಲಿ ಆನಂದ ಉಳಿತೈತಿ ಅಂತ ನನ್ನ ಅನಿಸಿಕೆ. ನಾವು ಬಯಸುವ ಹೊಸ ವ್ಯಕ್ತಿತ್ವವೇ ನಾವು ಆಗ್ತೀವಿ ಅಂತ ತಿಳಿಸ್ತಾರೆ. ನಾನು ಏನ್ ಬಯಸಿರ್ತೀನಲ್ಲ, ಸ್ವಲ್ಪ ಬಿಟ್ಟಾಗ ಸ್ವಲ್ಪ ಕೆಟ್ಟದನ್ನ ಬಿಡ್ಬೇಕು, ಒಳ್ಳೇದನ್ನ ಸ್ವಲ್ಪ ಕಲಿಯೋಣ, ಕೆಟ್ಟದನ್ನ ಸ್ವಲ್ಪ ಬಿಡೋಣ. ಒಮ್ಮೆ ಬಿಡಕ್ ಆಗಲ್ಲಲ್ಲ, ಸ್ವಲ್ಪ ಕಲ್ತ್ರ ನಾವು ಬಯಸುವ ಹೊಸ ವ್ಯಕ್ತಿತ್ವವೇ ನನ್ನದಾಗ್ತದ ಅಂತ ತಿಳಿಸ್ತಾರೆ ಅಲ್ರಿ. ಎಷ್ಟು ಅದ್ಭುತ ಅಲ್ಲ. ಎಸ್. ಓಕೆ. ಎಷ್ಟು ಬಹಳ ಖುಷಿ ಕೊಡ್ತಾವ ನನಗೆ ಇವೆಲ್ಲ ಗುರುಗಳ ವಾಣಿಗಳು. ಯಾಕಂದ್ರೆ ನಾನು ಆಚರಣೆ ತಂದು ನಾನು ಅಲ್ಲಿ ಅನುಭವಿಸಿರ್ತೀನಲ್ಲ, ನನಗೆ ಖುಷಿ ಕೊಟ್ಬಿಡ್ತದ. ಬಹಳ ಕೆಟ್ಟದನ್ನ ಸ್ವಲ್ಪ ಬಿಡೋಣ, ಒಳ್ಳೇದನ್ನ ಜರ ಕಲಿಯೋಣ, ಅವಾಗ ಎಷ್ಟು ಆನಂದ ಇರ್ತೈತಿ. ಹಾಗಾಗಿ ನೋಡಿ, ಹ್ಯಾಬಿಟ್ ಅನ್ನಲ್ಲಿ ಇಷ್ಟಿದೆ. ಹ್ಯಾಬಿಟ್ ನನ್ನ ಅಭ್ಯಾಸದಲ್ಲಿ ಎಷ್ಟಿದೆ? ಬಿಟ್ ಅಂದ್ರೆ ಸ್ವಲ್ಪ, ಇಟ್ಟಾಯ್ತು, ಇದು ಆಯ್ತು. ಹಾಗಾಗಿ ನನಗೆ ಇದು ಅಂದ್ರೆ ನಾನು ಬಯಸುವ ವ್ಯಕ್ತಿಯೇ ನಾನು ಆಗ್ತೀನಿ ಅಂತ ತಿಳಿಸ್ತಾರೆ. ಧ್ಯಾನದಿಂದ ಒಳಗಿನ ಶಾಂತತೆ ಹೊರಗೆ, ಧ್ಯಾನದಿಂದ ಒಳಗಿನ ಶಾಂತತೆ ಹೊರಗಡೆ ಬರ್ತೈತಿ. ಒಳಗಡೆ ಶಾಂತತೆ ಐತಿ, ಅದು ಏನಾಗ್ತದ? ಧ್ಯಾನ ಮಾಡಿದಾಗ ಹೊರಗಡೆ ವ್ಯಕ್ತ ಆಗ್ತದ.
ಒಳಗೈತಿ ಎಲ್ಲಾನು ಒಳಗ್ ತುಂಬಾ ದೊಡ್ಡ ದೊಡ್ಡ ಶಕ್ತಿಗಳದಾವ. ಅದನ್ನ ಬಳಸ್ಕೊಳಕ್ ನನ್ಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಈ ಧ್ಯಾನ ಮಾಡಿದ್ನಂದ್ರ ಈ ಶಾಂತತೆ ಏನು ಒಳಗಡೆ ಶಾಂತಿ ಇತ್ತಲ್ಲ, ಈಗ ನಾನು ಹೊರಗಡೆ ಶಾಂತ. ಯಾಕಂದ್ರೆ ಫಿಸಿಕಲ್ ಆಗಿ ಬಾಳ್ ಕೋಪ ಸಿಟ್ಟು ನಂದೇ ಅಲ್ವ ನಾನು ನೀನು ಬಾಳ ರೋಷದಿಂದ ಇರ್ತೀವಿ. ಅದ್ ಒಳಗಡೆ ಶಾಂತ ಅದ ನೋಡಾಕ್ ನಡಿ. ನಾ ಧ್ಯಾನ ಮಾಡದ್ನಂದ್ರ ಹೊರಗಡೆ ಶಾಂತತೆ ಅವಲ್ಲ, ನಾನು ಅನ್ನೋದು ಹೋಗ್ತದ. ಆಮೇಲೆ ನಾನೇ ಮಾಡ್ದೆ ಅನ್ನೋದು ಹೋಗ್ತದ. ಗಾಡಿ ಬಿಡಿ ಗಾಬರಿ ಯಾವ್ದು ಹೋ ಇಂಥವೆಲ್ಲ ಹೋಗ್ತದೆ. ಯಾಕಂದ್ರೆ ನಾನು ಮಾತಾಡೋ ಶೈಲಿ ಬದ್ಲಾಗ್ಬಿಡ್ತದ, ಶಾಂತವಾಗಿ ಬರ್ತೈತಿ. ಒಳಗಡೆ ಶಾಂತನ ಹೊರಗಡೆ ಹೊಮ್ಮಿಸ್ತೀವಿ, ಅವಾಗ ಧ್ಯಾನಸ್ಥರ ಆದಾಗ ಅಂತ ತಿಳಿಸ್ತಾರೆ ಎಲ್ಲ. ನಾವು ಬಾಂಬ್ ಇದ್ದಂಗ ಇದ್ವಿ. ಒಂದ್ ಮಾತಾಡಿದ್ರೆ 4 ಬಾಂಬ್ ತರ ಮಾತಾಡ್ತಿದ್ದೆ. ಇವಾಗ ಮೌನ. ಸ್ವಲ್ಪ ಹೇಳ್ಯಾರಲ್ಲ ಗುರುಗಳು, ಸುಮ್ಮನಿದ್ದು ಅದ್ಭುತನ ಪಡ್ಕೊಳ್ತಾ ಇದ್ದೀವಿ. ಬಹಳ ಅದ್ಭುತ ಅನಸ, ಬಹಳ ಖುಷಿ ಕೊಡ್ತದೆ ಇದು. ಮತ್ತೆ ಇನ್ನೊಂದು ಇದಕ್ಕ ಜೀವನದ ಸೂತ್ರಗಳು. ಏನ್ ಮಾಡ್ಬೇಕು ಜೀವನ ಸೂತ್ರ ಅಂದ್ರ, ಆಡಂಬರವಿಲ್ಲದ ಸರಳತೆ, ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಧ್ಯಾನ ಸಾಧನೆ ಆಗಬೇಕು. ಏನ್ ನೋಡ್ರಿ ಜೀವನದ ಸೂತ್ರ. ಇದನ್ನ ಫಾಲೋ ಮಾಡ್ದೇವ್ ಅಂದ್ರ ಆಡಂಬರವಿಲ್ಲದ ಜೀವನ ಆಗ್ಬೇಕು, ನಮ್ಮದು ಸರಳತೆ ಆಗ್ಬೇಕು, ಮತ್ತು ಪ್ರಾಮಾಣಿಕತೆ ಇರ್ಬೇಕು, ಸತ್ಯನಿಷ್ಠೆ, ಜ್ಞಾನ ಸಾಧನೆಯಲ್ಲಿರ್ಬೇಕು ನಾವು ಅಂತ ತಿಳಿಸ್ತಾರೆ. ಎಸ್, ಪ್ರಯೋಗಾತ್ಮಕ ಜೀವನ ವಸ್ತುವಿನಿಂದ ವಿರಾಟತೆ ಕಡೆಗೆ. ನೋಡ್ರಿ ಇದ್ರಲ್ಲಿ ಪ್ರಯೋಗಾತ್ಮಕ ಮಾಡ್ಬೇಕು ನಾವು. ಇದೇನು ಸರಳತೆ, ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಧ್ಯಾನ ಮಾಡ್ಬೇಕಂದ್ರ ಪ್ರಯೋಗಾತ್ಮಕ ಪ್ರಯೋಗ ಮಾಡ್ಬೇಕು. ಡೈಲಿ ನಾವು ಏನೋ ಒಂದು ವಿಜ್ಞಾನ ತರ ನಾವು ಅವಲೋಕನ ಮಾಡ್ಕೋತಾ ಇರ್ಬೇಕು. ಪ್ರಯೋಗ ನಮ್ಮ ಶರೀರದಲ್ಲಿ ಏನಾರ ಆದ್ರೂ ಪ್ರಯೋಗ ಮಾಡ್ಕೋತಾ ಇರ್ಬೇಕು. ಹಂಗ ಆ ವಸ್ತುವಿನಿಂದ ಹೊರಗಡೆ ಪ್ರಾಪಂಚಿಕ ವಸ್ತುವಿನ ವಿರಾಟತೆ ಕಡೆಗೆ ಬರ್ತೀವಿ. ಆವಾಗ ನಾವು ವಿರಾಟತೆ ಕಡೆಗೆ ಬರ್ತೀವಿ ಅಂತ ತಿಳಿಸ್ತಾರೆ. ವಿರಾಟ ಆಗ್ತದೆ. ಆಸೆ ಬಿಡಬೇಕು ಎಂಬುದೇ ಮಹದಾಸೆ. ಇದು ನೋಡ್ರಿ, ಇದು ಬಹಳ ಇಂಪಾರ್ಟೆಂಟ್, ಬಹಳ ಖುಷಿ ಕೊಡ್ತೈತಿ ಇದು. ಆಸೆ ಬಿಡಬೇಕೆಂಬುದೇ ಮಹದಾಸೆ. ನನಗೊಂದು ಏನು ಆಸೆ ಆಗ್ಬೇಕು ಅಂದ್ರ ಈ ಸಣ್ಣ ಪುಟ್ಟ ವಸ್ತುಗಳನ್ನ ಎಲ್ಲಾ ತಗೊಳ್ಳೋ ಆಸೆ ಬಿಡೋದು. ಆಸೆನೇ ಬಿಡ್ಬೇಕೆನ್ನೋದು ಮಹದಾಸೆ ಆಗ್ಬೇಕಂತ ನಮಗ. ಯಾವ್ದ್ರಿ ಏನ್ರಿ ಅದ್ಭುತ. ಆಸೆನೇ ಇರಬಾರ್ದಂತ ಮಹದಾಸೆ ನಮ್ಮದಾಗ್ಬೇಕಂತ. ಇಂಥ ಆಸೆಗಳಾಗ್ಬೇಕು, ನಮ್ಮ ಮಹದಾಸೆಗಳಾಗ್ಬೇಕು. ಮತ್ತ ಇನ್ನೊಂದ್ ಹೇಳ್ತಾರ, ಪ್ರಾಯೋಗಿಕ ಸಲಹೆಗಳು ಏನು, ಇದಕ್ಕೆ ಹೆಂಗ್ ಮಾಡ್ಬೇಕು ನಾವು ಪ್ರಾಯೋಗಿಕ ಸಲಹೆಗಳು. ಮತ್ತೊಂದ್ ಸ್ವಲ್ಪ ಟೆಕ್ನಿಕ್ ಬೇಕಲ್ಲ ಹೆಂಗ್ ಮಾಡ್ಬೇಕಂದ್ರ, ಏನಂತಾರ, ಯಾರಾದ್ರೂ ಏನಾದ್ರು ಅಂದ್ರ ಬೈದ್ರ ಅವ್ರಿಗೆ ತಿದ್ದಿಕೊಳ್ಳಲಕ್ಕ ಸಮಯ ಕೊಟ್ಟು ಬಿಡ್ಬೇಕಂತ. ಯಾರು ನಮಗ್ ಏನಾರ ಅಂದ್ರ ಅಲ್ಲಿ ಬಿಡು ಅಂತ ಹೇಳಿ ನಾವು ಅಂದಿದ ತಕ್ಷಣ ಬೈದ ತಕ್ಷಣ ಅವ್ರಿಗೆ ರಿಯಾಕ್ಷನ್ ಮಾಡಕ್ ಹೋಗ್ಬಾರ್ದಂತ. ಅದು ಅವ್ರಿಗೆ ಸಮಯ ಕೊಡ್ಬೇಕು. ನಾ ಸಮಯ ಕೊಟ್ಕೋಬೇಕಂತ. ಬೈದ್ರ ಓಕೆ, ಅವ್ರಿಗೂ ನನಗುನು ಸಮಯ ಕೊಡ್ಬೇಕು, ತೆಗೆದುಕೊಳ್ಬೇಕು. ನಾನು ಸಮಯ ತೆಗೆದುಕೊಳ್ಬೇಕು. ಬೈದಿದ ತಕ್ಷಣ ರಿಯಾಕ್ಷನ್ ಮಾಡೋಂಗಿಲ್ಲ. ಏನಾರ ಅಂದಿದ ತಕ್ಷಣ ಪಟ್ಟಂತ ರಿಯಾಕ್ಷನ್ ಮಾಡ್ದಿರಂಗ ಸಮಯ ತೆಗೆದುಕೊಳ್ಬೇಕು. ನಾನು ಸಮಯ ತೆಗೆದುಕೊಳ್ಬೇಕು. ಇದು ಪ್ರಾಯೋಗಿಕ ಸಲಹೆಗಳು. ಈ ತರ ಮಾಡ್ಕೊಂಡು ಹೋದೆವಂದ್ರ ಆರಾಮಾಗಿ ಇರ್ಲಕ್ಕಾಗ್ತದಂತ. ಇನ್ನೊಂದು, ಬೇರೆಯವರು ನಮ್ಮನ್ನು ಫೂಲ್ ಮಾಡಲು ಬಿಡಿ. ನೋಡ್ರಿ ಇದು ನೋಡ್ರಿ, ನಾನೇ ಫೂಲ್ ಆಗ್ಲಿ ಅಂತ ಅಂತೀವಲ್ಲ, ಅನ್ನೋದಿಲ್ಲ ಅಂತ. ಯಾರು ಫೂಲ್ ಮಾಡ್ಲಿ, ಯಾಕಂದ್ರೆ ನಾವು ತಿಳಿದೇನೋ ತುಂಬಾ ಫೂಲ್ ಆಗ್ತಾ ಇರ್ತೀವಿ. ಮೋಸ ಮಾಡ್ತಿರ್ತಾರ, ವಂಚನೆ ಒಳಗಾಗ್ತಾ ಇರ್ತೀವಿ. ಏನಕ್ಕಂದ್ರೆ ಇದು ವಂಚನೆಗೆ ಒಳಗಾಗೋದು, ಫೂಲ್ ಆಗೋದು ಯಾಕಾಗ್ಲಕ್ ಬಿಡುವತ್ ಅನ್ನೋದು, ಇದು ನನ್ನ ಅಹಂಕಾರ ಕರಗಿಸುವ ಸಾಧನ. ಹೇಗ್ ನೋಡ್ರಿ ಎಷ್ಟು ಮಸ್ತ್ ಐತಿ. ನಾನ್ ಬಾಳ್ ಜಾಣಿ ಅಂತ ಅಂತಿರ್ತೀನಿ. ಅಷ್ಟ್ರಲ್ಲೂ ನಾವ್ ಎಷ್ಟೋ ಸರಿ ಫೂಲ್ ಆಗಿರ್ತೀವಿ, ಎಷ್ಟೋ ಸರಿ ಮೋಸ ವಂಚನೆಗೆ ಹೋಗಿರ್ತೀವಿ. ಅವಾಗ ನಾನು ಅನ್ನೋದು ಇರ್ತೈತಲ್ಲ ಅಲ್ಲಿ, ನಾ ಬಾಳ್ ಜಾಣಿ ಅಂತಿರ್ತೀನಲ್ಲ, ಆವಾಗ ಈ ಯಾರು ಫೂಲ್ ಮಾಡಿರ್ತಾರ ನೋಡು, ಇರ್ತಾರೆ ಬಾಳ್ ಮಂದಿ ಎಲ್ಲ ಯಾವ್ಯಾವಕ್ಕೋ. ಒಂದ್ ತರಕಾರಿ ತಗೊಳ್ಳೋಷ್ಟ್ರೊಳಗಾಗಿ ನಾವ್ ಒಂದು 4 ಹಣ್ಣು ಒಳ್ಳೇದ್ ಹಾಕಷ್ಟ್ರಿಗೆ ಒಂದು ಹಣ್ಣು ಕೆಟ್ಟದನ್ನ ಅವ್ರು ಹಾಕಿರ್ತಾರ, ನಾವ್ ಅಲ್ಲೇ ಫೂಲ್ ಆಗಿರ್ತೇವೆ. ನಾನ್ ಬಾಳ್ ಜಾಣಿ ಅಂತ ಎಲ್ಲ ತರಕಾರಿಗಳೆಲ್ಲ ಬದ್ನೆಕಾಯಿ ಚೆನ್ನಾಗಿರೋದು ಹಾಕೊಂಡಿರ್ತೀನಿ. ಕಡೆ ಮಾರವ ಏನ್ ಮಾಡ್ತಾನೆ, ಇನ್ನೊಂದೇನೋ ಹುಳುಕಂತ ತಗೊಂಡ್ಬಿಟ್ಟು ಅದಕ್ಕೆ ಹಾಕಿರ್ತಾನ. ಅದ್ರ ಜೊತೆ ನಾವು ತಗೊಂಡ್ ಬಂದಿರ್ತೀವಿ. ಮನ್ಯಾಗ ಬಂದ್ ನೋಡ್ತೀವಿ, ನೋಡಿ ಎಲ್ಲ ಎಷ್ಟು ಚೆನ್ನಾಗ್ ಹಾಕಿರ ಅಂದ್ರೂ ಒಂದ್ ಹುಳುಕ್ ಬಂದೈತಿ. ಫುಲ್ ಆದ್ವಿಲ್ಲ ಅಲ್ಲಿ. ನಾನು ಎಲ್ಲಾ ಚೆನ್ನಾಗ್ ಹಾಕಿರೋ ಅಹಂಕಾರ, ನನ್ನಲ್ಲಿರುವ ಅಹಂಕಾರ ಅದು ನನ್ನ ಕರಗಿಸುವ ಸಾಧನ ಆಗಿರ್ತಂತ ನಾವು ಫೂಲ್ ಆಗ್ಬೇಕಂತ. ಎಷ್ಟ್ ಅದ್ಭುತ ಅಲ್ರಿ ಇದು. ನಾನೇ ಅನ್ನೋರಿಗೆ ನನ್ನಂತವಳಿಗೆ ಅಂತೀನಿ, ಜನರಿಗೆ ಬೇರೆ ಅನ್ನಲ್ಲ ನಾನು. ಹಾಗಾಗಿ ನಮ್ಮನ್ನ ಫುಲ್ ಮಾಡಕ್ ಬಿಡ್ಬೇಕಂತ ಅವ್ರಿಗೆ. ಅವಾಗ ನನಗ
ನನ್ನಲ್ಲಿರುವ ಅಹಂಕಾರ ಕರಗ್ತದ. ಅಹಂಕಾರ ಕರಗಿಸುವ ಸಾಧನ ಅಂತ ತಿಳಿಸ್ತಾರೆ. ಎಸ್, ಅದ್ಭುತ ಅಲ್ರಿ ಮೇಡಮ್? ಎಸ್ ಮೇಡಮ್, ಥ್ಯಾಂಕ್ ಯು. ಬಹಳ ಖುಷಿಯಾಗಿದ್ದೀನಿ. ಟೈಮ್ ಆಯ್ತೇನ್ರಿ? ಮೇಡಮ್ ಇನ್ನೊಂದ್ 5 ನಿಮಿಷ ಕಂಟಿನ್ಯೂ ಮಾಡಿ. 5 ನಿಮಿಷರ? 5 ನಿಮಿಷ ಇನ್ನು ಬಾಳ ಪಾಯಿಂಟ್ ಮೇಡಮ್. ಇಲ್ರಿ ಸರ್, ಮುಗ್ದಾವ್. ಪಾಯಿಂಟ್ ತಗೋಬಹುದು. 5 ನಿಮಿಷಕ್ಕೆ ಏನಾರು ಹೇಳ್ಬಹುದು. ಇದಾವಲ್ಲ ನಮ್ ಗುರುವಾಣಿಗಳು. ಇನ್ನೊಂದ್ 3 ನಿಮಿಷ ಹೇಳಿ, ಮತ್ತೆ ನಾವು ಅವ್ರದ್ದು ಇದು ಕೇಳೋಣಂತ ಒಪಿನಿಯನ್. ಎಸ್ ಮೇಡಮ್, ಎಸ್ ಮೇಡಮ್. ಇಲ್ಲಿ ಉಸಿರಿನ ಬಗ್ಗೆ ಐತಿ, ಬಹಳ ಆಗ್ತದೆ. ಇನ್ನೊಂದು ಹೇಳ್ಬಿಡ್ತೀನಿ. ಇನ್ನೂ ಒಂದು, ಪ್ರತಿ ಒಂದಕ್ಕೂ ನಾವು ಹೇಗಿರ್ಬೇಕು ಅಂತ ನಮ್ ಗುರುಗಳು ತಿಳಿಸ್ಯಾರಂದ್ರ, ಅಹಂಕಾರ ಮತ್ತು ಮೋಕ್ಷ. ಅಹಂಕಾರ ಮತ್ತು ಮೋಕ್ಷ ಏನದು? ಎಸ್ ಹೇಳುವುದರಿಂದ ಅಹಂಕಾರ ಕಡಿಮೆ ಆಗುತ್ತದೆ. ಎಲ್ಲದಕ್ಕೂ ಕೂಡ ನೋಡ್ರಿ ಮೇಡಮ್, ಯಾರಿಗೆ ನಾವು ಎಸ್ ಹೇಳಕ್ ರೆಡಿ ಇಲ್ಲ. ಪ್ರತಿ ಒಂದಕ್ಕೂ ಕೂಡ ಎಸ್ ಹೇಳಕ್ ರೆಡಿ ಇಲ್ಲ ನಾವು. ಯಾಕೆಂತ ನನ್ನದೇ ಆದ ಒಪಿನಿಯನ್ ಹೇಳಕ್ ನಿಂದಿರ್ತೀನಿ ನಾನು. ಪ್ರತಿಯೊಂದು ಯಾರು ಎಸ್ ಎಸ್ ಅನ್ನಲ್ಲ. ಎಸ್ ಹೇಳುವುದನ್ನ ನಾವು ಕಲ್ತೀವಂದ್ರ ನಮ್ಮ ಅಹಂಕಾರ ಕಡಿಮೆ ಆದಾಗೇನೆ ಎಸ್ ಅಂತೀವಂತ ಎಲ್ಲದಕ್ಕೂ ಹೋಗಿ. ಯಾಕಂದ್ರೆ ಕೇಳುವ ತಾಳ್ಮೆ ಇರುವುದಿಲ್ಲ. ಅಹಂಕಾರ ಇದ್ದಾಗ ಕೇಳುವ ತಾಳ್ಮೆ ಇರುವುದಿಲ್ಲ. ಯಾಕಂದ್ರೆ ಒಳಗಡೆ ಇರ್ತದ ನಾನು ಹೇಳೋದು ನಂದೇ, ನಾ ಸರಿ ಅನ್ನೋದು ಇರ್ತೈತಲ್ಲ. ಹಾಗಾಗಿ ಅವಾಗ ಎಸ್ ಅಂತ ಬರುದಿಲ್ಲ. ಅದು ಅವಾಗ ನಾ ಸರಿ ಅನ್ನುವಾಗ ಎಸ್ ಅಂತ ಬರುದಿಲ್ಲ. ಆವಾಗ ಈ ಧ್ಯಾನ ಸಿಕ್ಕ ಮೇಲೆ, ಈ ಅಜ್ಞಾನದಿಂದ ಸ್ವಲ್ಪ ಇಷ್ಟು ಬಂದಿನವ ಅಂತ ತಿಳ್ಕೊತೇನೆ. ಈ ಸುಜ್ಞಾನದೆಡೆಗೆ ಬಂದಾಗ ಎಸ್ ಅನ್ನೋದನ್ನ ಕಲಿಬೇಕು. ನನ್ನ ಬಲ್ಲಿ ಏನೂ ಇಲ್ಲ, ಇನ್ನು ಕಲಿಯೋದು ಬಹಳ ಅನ್ಸಕತ್ತದ. ತುಂಬಾ ಏನೂ ಇಲ್ಲ, ನಮ್ಮದೆಲ್ಲ ಏನೂ ಇಲ್ಲ, ಇದು ನಾವು ಏನು ಮಾಡೋದು ಅಲ್ಲೇ ಅಲ್ಲ ಅಂತ ಇನ್ನು ಎಷ್ಟಪ್ಪ ಕಲಿಯೋದೈತಿ, ಎಷ್ಟೊಂದೈತಿ. ಈಗ ಎಸ್ ಎಸ್ ಹೌದು 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 ಅಂತ ಬಂದದ ಮನಸ್ನಾಗ. ಹಾಗಾಗಿ ಪ್ರತಿ ಒಂದಕ್ಕೂ ಕೂಡ ಎಸ್ ಅಂತ ಅನ್ರಿ ಅಂತ. ಮೋಕ್ಷ ಪಡಿಬೇಕಂದ್ರ, ಅಹಂಕಾರ ಪಡಿಬೇಕಂದ್ರ ನಿಧಾನವಾಗಿ ಬೈದ್ರು ಎಸ್ ಅನ್ಬೇಕಂತ. ನಾವು ಯಾರು ಬೈದ್ರು ಓಕೆ ಅನ್ಬೇಕಂತ. ಎಸ್ ಅಂದ್ಬಿಟ್ಟು ಅಂದ್ರೆ ಅಲ್ಲಿ ಫುಲ್ ಪಾಯಿಂಟ್. ಯಾರು ಜಗಳ ಮಾಡಕ್ ಬರಲ್ಲ, ಏನು ಆಗಲ್ಲ. ಎಸ್ ಅಂದೇವ್ ಅಂದ್ರೆ, ಓಕೆ ಅಂದೇವ್ ಅಂದ್ರೆ, ಸಾರಿ ಅಂದೇವ್ ಅಂದ್ರೆ ಮುಗೀತ್ ಅಲ್ಲಿಗೆ. ನಾವು ಬೇಕಾದಷ್ಟು ನಾವು ಇಂದ್ರಗಡೆ ಬೈದಕ್ಕೆ ಆಮೇಲೆ ಮೇಡಮ್ ಅವರೇ ಸಾರಿ ರೀ ಮೇಡಮ್ ಅವರೇ, ಹೀಗಾಯ್ತು ರೀ ಮೇಡಮ್ ಅವ್ರೆ, ಸಾರಿ 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 ಒಂದ್ 3-4 ಸಾರಿ 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 ಅಂದೇವ್ ಅಂದ್ರೆ ಅವ್ರು ಕ್ಷಮಿಸ್ಬಿಡ್ತಾರ. ಮನಸ್ಸು ಅಂತಃಕರಣ ಅನ್ನೋದು ಹೊರಗೆ ಬಂದ್ಬಿಡ್ತೈತೆ. ಸಾರಿ ಕೇಳೋದ್ರಲ್ಲಿ ದಿವ್ಯವಾದ ಔಷಧ ಐತಿ ನಮ್ಮ ಶರೀರಕ್ಕೂ ನಮ್ಮ ಮನಸ್ಸಿಗೂ ಕೂಡ. ಸಾರಿ, ಕ್ಷಮೆ ಕೇಳೋದು. ಕ್ಷಮೆ ಕೇಳೋದ್ರಲ್ಲಿ ಎಸ್ ಅನ್ನೋದು. ಯಾರೇನಾರು ಓಕೆ ಅಂದ್ ಹ್ಞೂ ಅಂದ್ಬಿಟ್ರೆ, ಹ್ಞೂ ಅಂದ್ರೆ ಮುಂದ್ 3 ತಿಂಗಳು ಹೋಗ್ತದಂತ ನಮ್ ಕಡೆ ಅಂತಾರೆ. ಹ್ಞೂ ಅನ್ರಿ, ಸುಮ್ಮ ಅದ್ ಆಗ್ತದ ಬಿಡ್ತದ, ಅದಕ್ಕೆಲ್ಲ ಕಮೆಂಟ್ ಜಜ್ಮೆಂಟ್ ಮಾಡಕ್ ಹೋಗ್ಬೇಡ್ರಿ. ಹ್ಞೂ ಅನ್ರಿ ಅಂದ್ರೆ ಎಸ್ ಅನ್ರಿ ಅಂತ. ಎಸ್ ಅಂತ ಹೋದ್ರ ನನ್ನಲ್ಲಿರುವ ಅಹಂಕಾರ ಯಾರು ಬೈದ್ರು ಕೂಡ ಅವ್ರು ಎಸ್ ಅನ್ರಿ. ಆಗ ನಮ್ಮ ಅಹಂಕಾರ ನಿಧಾನವಾಗಿ ಕರಗಿ ಹೋಗ್ತದ ಅಂತ ತಿಳಿಸ್ತಾರೆ. ದಿನವೆಲ್ಲ ಆಗದಿದ್ರು ಕೂಡ ನನ್ನ ಪುನರ್ಜನ್ಮದ ಬಗ್ಗೆ ತಿಳಿಸ್ಬೇಕಾ? ಓಕೆ, ಈಗ ಎಸ್ ಎಸ್ ಅನ್ಕೊಂತು, ಎಸ್ ಎಸ್ ಅಂದಾಗೇನೆ ಪುನರ್ಜನ್ಮ ಆಯ್ತು ಅಂತ ಹೇಳಕ್ ಇಷ್ಟ. ಯಾಕಂದ್ರೆ ನನ್ ಎಸ್ ಅನ್ನೋಳ ಇರ್ಲಿಲ್ಲ, ಅದಕ್ಕೆ ಜನ್ಮ ಹೋಗ್ತಾ ಇತ್ತು. ಎಸ್ ಅಂದಾಗ ಅಂದ್ರೆ ನಾನು ನಮ್ಮ ಯಜಮಾನ ಕಿಡ್ನಿ ಕೊಟ್ರು ಕೂಡ ನಾನು ಡಿಪ್ರೆಷನ್ ಹೋದ್ನಲ್ಲ, ಈ ಪ್ರಾಪಂಚಿಕ ಭ್ರಮಾತ್ಮಕದಲ್ಲಿ ಜೀವಿಸ್ತಾ ಇದ್ದೆ. ಇನ್ನೂ ಕೂಡ ನಾನು ಇನ್ನೂ ಇದ್ದೀವಿ, ಇಲ್ಲನೇ ಈಗ ಬಿಟ್ಟಿರೇನ್ರಿ ಅನ್ಬೇಡ್ರಿ, ಇನ್ನೂ ಇದ್ದೀವಿ. ಎಷ್ಟು ಅಂಟ್ಕೋಬೇಕು ಅಷ್ಟು ಅಂಟ್ಕೊಂಡೆ, ಎಷ್ಟು ಬೇಕು ಅಷ್ಟು ತಗೊಂಡೆ. ಮನೆ ಕೆಲಸ ನಾನೇ ಮಾಡೋದು, ಬ್ಯಾಂಕ್ಗಳು ಎಲ್ಲವೂ ಕೂಡ ನಾನೇ ಮಾಡ್ತೀನಿ. ನಾನು ಅನ್ಬಾರ್ದು. ನಾನು ಅನ್ನೋದು ಈ ವರ್ಡ್ ಅನ್ನೋದು ಆಳವಾದ ನಾನು ಅಲ್ಲ, ಈ ಪ್ರಾಕ್ಟಿಕಲ್ ನಾನು ನಾನು ಅಹಂಕಾರದ ನಾನು ಅಲ್ಲ. ಒಂದು ಬೇಕಲ್ಲ, ಅದಕ್ಕೊಂದು ಕಂಟೈನರ್ಗೆ ಒಂದೊಂದು ನೇಮ್ ಬೇಕಲ್ಲ. ಹಾಗಾಗಿ ನಾನು ಮಾಡ್ತೀನಿ. ಇದು ಮನೆ ಕೆಲಸ, ಹೋಗೋದು ಬರೋದು, ತೆಗೆದು ಹಾಕೋದು ಎಲ್ಲ ಮಾಡ್ತೀನಿ. ಅದು ನಾನು ಫಿಸಿಕಲ್ ಆಗಿ ಮಾಡೋದು. ಅಂತರಾಳವಾಗಿ ಮಾಡೋ ಭಗವಂತ ಸೃಷ್ಟಿಕರ್ತ ಬೇರೆ ಅದ. ನಾನು ಫಿಸಿಕಲ್ ಆಗಿ ಸುಮ್ಮನೆ ತಿರ್ಗಾಡ್ತಾ ಇರ್ತೀನಿ ಕಾರಣೀಭೂತಳಾಗಿ. ಅದ್ ಕೆಲಸ ಏನಾಗ್ಬೇಕು ಅದು ಪ್ರಕೃತಿ ಮಾತೇನೆ ಮಾಡ್ತಾಳ. ಹಾಗಾಗಿ ಈ ನಮ್ಮ ಯಜಮಾನ ಕಿಡ್ನಿ ಕೊಟ್ರು ಕೂಡ ಡಿಪ್ರೆಷನ್ಗೆ ಹೋಗಿದ್ದೆ ಇದೆ ನಾನು ಅನ್ನೋ ಕಾರಣಕ್ಕಾಗಿ. ನನ್ಗಾಯ್ತಲ್ಲ, ಯಾರಿಗೆ ಆಗದಿರೋದೇನ್ ಆಗಲ್ಲ. ಯಾರಿಗೆ ಕಷ್ಟ ಬರೋದು, ಕಷ್ಟ ಬಂದಿರೋ ಕಷ್ಟ ನಮ್ಗೇನು ಬಂದಿರಲ್ಲ. ಇನ್ನೊಂದು ಅರ್ಥ ಮಾಡ್ಕೊಡ್ರಿ, ಅವ್ರಿಗೂ ತುಂಬಾ ದೋಷ ತೂತೆ, ನಮಗೂ ದೋಷ ತೂತೆ. ಎಲ್ಲರ ಮನೇಲೂ ಕಷ್ಟಗಳು ಅದಾವ. ನನಗೇ ಬಂತು ಯಾಕೆ ಇಂಥದಂತ ಅನ್ನಕೊಳ್ಳೋದೇ ತಪ್ಪು. ಜೆರಾಕ್ಸ್ ಐತಿ, ನಿಮ್ಮ ಮನೇಲೂ ಅದೇ ತರ ಐತಿ. ನಿಮ್ಮ ಮನೆ ಸೊಸೆ, ಮನೆ ಮಕ್ಕಳು, ಎಲ್ಲ ಮಂದಿ ಮಕ್ಕಳು ಸೇಮ್ ಇದ್ದಂಗೆ ಜೆರಾಕ್ಸ್ ನಮ್ಮ ಮನೇಲೂ ಐತಿ. ಎಲ್ಲ ಒಂದೇ ಇರ್ತದ. ನನಗೆ ಯಾಕೆ ಬಂತು ಅಂತ ತಗೊಳ್ಳೋದೇ ತಪ್ಪು. ನಾವು ಎಲ್ಲರಿಗೂ ಐತಂತ ಆರಾಮಾಗಿದ್ರೆ ಆರಾಮಾಗಿರ್ತಿದ್ದೆ ನಾನು. ನನಗೆ ಯಾಕೆ ಬಂತು ಅಂತ ತಗೊಂಡು ಡಿಪ್ರೆಷನ್ ಹೋಗಿ ಮಾನಸಿಕ ರೋಗ ಆಗಿ
ಈ ಔಷಧಿಗಳಿಗೆ ಯಾವ್ದು ನಾಟ್ಲಾರ್ದೆ ಬದುಕಲ್ಲ ಅಂತ ಪುನರ್ ಬೆಡ್ರೂಮ್ ಸೇರಿಸಿದಾಗ ನನಗ ಆನಪಾನ ಸತಿ ಧ್ಯಾನ ಸಿಕ್ತು, ಗುರುಗಳು ಸಿಕ್ಕರು ಮೊಬೈಲ್ ನೋಡ್ತಾ ನೋಡ್ತಾ. ಮತ್ ನೋಡಿದಾಗ ಈ ಧ್ಯಾನದಿಂದ ಅನುಭವಿಸಿ ನಾವೆಲ್ಲ ಈಗ ಸ್ವರ್ಗ ಸುಖ ಹೇಳ್ತಾ ಇದ್ದೀನಲ್ಲ, ಹೀಗೆ ಅನುಭವ ಹೇಳಿರೋರೆಲ್ಲ ಕೇಳ್ತಾ ಹೋದೆ. ಪಿರಾಮಿಡ್ ಧ್ಯಾನದ ಸಿಕ್ತು. ಆಮೇಲೆ ಪಿರಾಮಿಡ್ ಇಲ್ಲೇ ನಮ್ಮ ವಿಜಯಪುರದಲ್ಲಿ ಯಾರು ಇನ್ನೊಂದ್ ಸಾರಿ ರಿಪೀಟ್ ಮಾಡ್ತೇನೆ, ಈ ಕಡೆ ಕರ್ನಾಟಕ ವಿಜಯಪುರ ಡಿಸ್ಟಿಕ್ ಅಲ್ಲಿ ಇರೋರಿಗೆ ಪಿರಾಮಿಡ್ ಎಲ್ಲಿ ಅಂತ, ಯಾಕಂದ್ರ ಈಗ ಹತ್ರ ಇಲ್ಲ, ಹುಬ್ಬಳ್ಳಿ ಇದಾವ, ಶಿವಮೊಗ್ಗ ಅದಾವ, ಆ ಕಡೆ ಎಲ್ಲ ಅದಾವ. ಪಿರಾಮಿಡ್ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಜಯಪುರ ಡಿಸ್ಟಿಕ್ ಅಲ್ಲಿ ದೊಡ್ಡದಾಗಿ ಎಷ್ಟು 500 ಜನ ಕೂಡೋಷ್ಟು ವಿಜಯಪುರ ಡಿಸ್ಟಿಕ್ ಅಲ್ಲಿ ವಿಜಯಪುರದಲ್ಲೇ ಅಕ್ಕ ಮಹಾದೇವಿ ಕಾಲೇಜ್ ಯೂನಿವರ್ಸಿಟಿ ಹಿಂದ್ಗಡೆ ಪಾಟೀಲ್ ಪ್ಲಾಟ್ಸ್ ಅಂತ ಐತಿ. ಅಲ್ಲಿ ಒಂದ್ ದೊಡ್ಡದಾಗಿ ಚೆನ್ನಾಗಿರೋ ಪಿರಾಮಿಡ್ ಕಟ್ಟಿದಾರ. ಬಹಳ 500 ಜನ ಕೊಡ್ತಾರ. ನಮ್ಮ ಪಿರಾಮಿಡ್ ವ್ಯಾಲಿ ಹೇಗಿದೆ ಅದೇ ಡಿಕ್ಟೋ, ಅದು ಅಪ್ಪ ಆದ್ರೆ ಇದು ಮಗ, ಅಷ್ಟು ಚೆನ್ನಾಗಿದೆ, ಅಷ್ಟು ದೊಡ್ಡದಾಗಿ ಇಷ್ಟು ಚೆನ್ನಾಗೈತಿ. ಅಲ್ಲಿ ಬೇಕಾದ್ರೆ ಯಾರಾದ್ರೂ ಹೋಗಿ ಅವ್ರ ಸರ್ ನಂಬರ್ ಅದಾವ, ನನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಆ ವಾಚ್ಮೆನ್ ಇವರು ನಿಭಾಯಿಸೋರು, ಆ ಪಿರಾಮಿಡ್ ನ ಅವರು ನಿಭಾಯಿಸೋರು, ಅವ್ರ ಕೈಯಾಗ ಚಾವಿ ಇರ್ತೈತಿ. ನನಗ್ ಫೋನ್ ಮಾಡ್ರಿ, ನಂಬರ್ ಕೊಡ್ತೀನಿ, ಅವ್ರ ಜೊತೆ ಮಾತಾಡ್ರಿ. ಅವ್ರು ಹೋಗಿ ಧ್ಯಾನಸ್ಥರಾರಿ ಹುಣ್ಣಿಮೆ ಧ್ಯಾನ, ನಾವು ಹುಣ್ಣಿಮೆ ಧ್ಯಾನಕ್ಕ ಹೋಗ್ತಾ ಇರ್ತೀವಿ. ವಿಜಯಪುರ್ನಲ್ಲಿ ತೊರ್ವಿಲಿ ಅಕ್ಕ ಮಹಾದೇವಿ ಕಾಲೇಜ್ ಹಿಂದ್ಗಡೆ, ಯೂನಿವರ್ಸಿಟಿ ಕಾಲೇಜ್ ಹಿಂದ್ಗಡೆ ಪಾಟೀಲ್ ಪ್ಲಾಟ್ಸ್ ಅಂತ ಅಲ್ಲಿ ಪ್ಲಾಟ್ಸ್ ಇದಾವ. 500 ಎಕರೆ 550 ಎಕರೆ ಜಾಗದಲ್ಲಿ ಅವರೇ ಓನ್ ಆಗಿ ಒಬ್ರು ಓನರ್ ಪಿರಾಮಿಡ್ ಕಟ್ಸಿದ್ದಾರೆ ಜನರ ಸೇವೆಗಾಗಿ. ಇಲ್ಲಿ ನೋಡ್ರಿ, ಆ ಪಿರಾಮಿಡ್ ಎನರ್ಜಿ ಬಗ್ಗೆ ಹೇಳ್ಬೇಕು. ಅವ್ರು ಎಷ್ಟು ಟೆಕ್ನಿಕ್ ಯೂಸ್ ಮಾಡಿದಾರೆ ನೋಡ್ರಿ. ಪಿರಾಮಿಡ್ ಕಟ್ಟಿಸಿದ್ರ ಆ ಬಂಜರ ಭೂಮಿ ಅಲ್ಲಿ ಏನ್ ಒಂದು ಹೂವು ಕಡ್ಡಿನೂ ಒಂದು ಹುಲ್ಲುನು ಬೆಳೆಯಲ್ಲ ಅಂತಲ್ಲಿ ಆ ಪಿರಾಮಿಡ್ ಕಟ್ಟಿಸ್ಬಿಟ್ಟು ಪ್ಲಾಟ್ಸ್ ಮಾಡ್ಯಾರ. 10 ಲಕ್ಷಕ್ಕೆ ಒಂದೊಂದು ಪ್ಲಾಟ್ ಮಾರಾಟ ಆಗ್ತಾ ಇದಾವೆ. ಈ ಪ್ಲಾಟ್ ಕೇಳಿದ್ರೆ ಪ್ಲಾಟ್ ಇಲ್ಲ ಅಲ್ಲಿ ಒಂದ್ ನಮಗೆ. ಯಾಕೆ ಹೇಳ್ರಿ? ಈ ಪಿರಾಮಿಡ್ ಶಕ್ತಿಯಿಂದ ಅಷ್ಟು ಬಂಜರ ಭೂಮಿ ಅನ್ನೋದನ್ನ ಅವನು ಕೋಟ್ಯಾಧಿಪತಿ ಆಗಿದ್ದಾನೆ ಈಗ. ಅದಕ್ಕೆ ಹೇಳ್ತೀನಿ, ಯಾರು ಹುಣ್ಣಿಮೆ ಧ್ಯಾನಕ್ಕ ನಾವು ಹೋಗ್ತಾ ಇರ್ತೀವಿ, ಹುಣ್ಣಿಮೆ ಧ್ಯಾನಕ್ಕ ಕಾಂಟ್ಯಾಕ್ಟ್ ಮಾಡ್ರಿ, ನನಗೆ ಮಾಡ್ರಿ, ಇಲ್ಲ ನಂಬರ್ ಕೊಡ್ತೀನಿ, ಇಲ್ಲೇ ವಿಜಯಪುರದಾಗ ಐತಿ, ವಿಚಾರಿಸ್ಕೊಡ್ರಿ, ಅಡ್ರೆಸ್ ಹೇಳಿದೀನಿ ಅಂತ ಹೇಳ್ತೀನಿ. ಎಸ್, ಓಕೆ, ಥ್ಯಾಂಕ್ ಯು. ಹೀಗೆ ಪುನರ್ಜನ್ಮ ಧ್ಯಾನದಿಂದ ಮತ್ತ ನಾನು ಹಾಗೆ ದಿನಂಪ್ರತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡ್ತೀನಿ. ನಾನು ಆಚರಣೆಯಲ್ಲಿರೋದು ನಮ್ಮ ಗುರುಗಳ ಕ್ಲಾಸ್ ಕೇಳ್ತೀನಿ. ಮತ್ತೆ ನಾನು ಏನ್ ಮಾಡ್ತೀನಿ, ಎಲ್ಲರೂ ಹೇಳಿದ್ದನ್ನ ತಲೆಯಾಗ ಹಾಕೊಳ್ಳಲ್ಲ. ಇದೊಂದು ಬಹಳ ಇಂಪಾರ್ಟೆಂಟ್ ಆಗಿ, ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ಬರ್ತಾವ. ನಮ್ಮ ಗುರುಗಳು ಯಾರೋ ಇವಾಗ ಎಲ್ಲಾನು ಗುರುಗಳಾಗಿ ನಮ್ಗೆ ಒಳ್ಳೇದನ್ನ ಹೇಳ್ತಾ ಇರ್ತಾರಲ್ಲ, ಎಲ್ಲಾನು ಕೇಳಿದ್ರೆ ಮೊಸರು ಗಡಿಗೆ ಆಗ್ಬಿಡ್ತೈತಿ ತಲಿ. ಏನೋ ಒಂದೇ ಮಾಡೋಣ, ಒಬ್ಬ ಗುರುಗಳು ಹಿಡ್ಕೊಳ್ರಿ. ಎಲ್ಲಾ ಗುರುಗಳು ಎಲ್ಲಿಗೆ ಕರ್ಕೊಂಡು ಹೋಗ್ತಾರ, ಅದೇ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಾರ. ಇವ್ರು ಬೇರೆ ಅವ್ರು ಬೇರೆ ಅಂತೇನಿಲ್ಲ. ಯಾರೋ ಒಬ್ರು ನಾವು ಆಧ್ಯಾತ್ಮಿಕ ಗುರುಗಳ ಜೊತೆ ಇದ್ದೀವಿ ಅಂದ್ಮೇಲೆ ನಮ್ಮ ಆನಂದಕ್ಕಾಗಿನೇ ಅವರು ನಮಗ ಹರಸಾಹಸ ಮಾಡ್ತಿರ್ತಾರ. ಗುರುಗಳು ನಮ್ಮ ಎಲ್ಲಿ ಹೃದಯ ಮಂದಿರದಲ್ಲಿ ಇಟ್ಕೊಂಡಿರ್ತಾರತ್ತ ಶಿಷ್ಯರನ್ನ. ನೀವು ಒಂದೇ ಕಡೆ ಇದ್ದು ಒಂದೇ ಕಡೆ ಫೋಕಸ್ ಹಾಕಿ ಅವ್ರು ಹೇಳಿದ್ದನ್ನ ಕೇಳಿದೆವು ಅಂದ್ರೆ ಆನಂದ ಸ್ವರ್ಗದ ಜೀವನ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾವು ಏನ್ ಮಾಡ್ದೇವು, ನಮ್ ಗುರುಗಳು ಧ್ಯಾನ ಕಲಿಸ್ಕೊಟ್ರು. ಏನೋ ಒಂದ್ ಯಾರ್ ಪುಣ್ಯದಿಂದ, ವಿಶಾಲಾಕ್ಷಿ ಪುಣ್ಯದಿಂದ ನಮ್ಮ ಗುರುಗಳ ಕ್ಲಾಸಿಗೆ ನನಗೆ ಜಾಯಿನ್ ಮಾಡಿದ್ರು, ಹರಿಶಂಕರ್ ಸರ್ದು. ನಾವು 5 ವರ್ಷದಿಂದ ಅದೇ ಕ್ಲಾಸಲ್ಲೇ ಮುಂದುವರಿತಾ ಇದ್ದೀವಿ. ಧ್ಯಾನ ಮಾಡೋದು, ನಮ್ ಕ್ಲಾಸ್ ಕೇಳೋದು, ಇಷ್ಟು ಮಾಡ್ತೀವಿ. ನಮ್ ಗುರುಗಳು ಏನ್ ಹೇಳ್ಯಾರ ಅದನ್ನ ಪರಿಪಾಲನೆ ಸ್ವರ್ಗ ಸುಖ ಅನುಭವಿಸೋದು ಅಂತ ಹೇಳಕ್ ಇಷ್ಟ. ಹಾಗಾಗಿ ಮತ್ತೆ ನನಗೆ ಧ್ಯಾನ ಸ್ವಾಧ್ಯಾಯಗಳು ಏನ್ ಮಾಡೋದು, ದಿನಂಪ್ರತಿ ಪಾಠದಿಂದ, ನಮ್ಮ ಗುರುಗಳ ಪಾಠದಿಂದ ಈ ಮನಸ್ಸಿನಲ್ಲಿರುವ ಕಲ್ಮಶ ಹೋಯ್ತು. ನಾನು ನಂದು ಅಹಂಕಾರ ಏನಿಲ್ಲ, ಈ ಭ್ರಮಾತ್ಮಕ ಐತಿ, ಇದೆಲ್ಲ ಬಿಟ್ಟು ಹೋಗುದೇ ಅದ. ಉಸಿರಿದ್ರೇನೆ ಎಲ್ಲ. ಇವಾಗ ನೋಡ್ರಿ, ಬಂಗಾರ 2 ಲಕ್ಷ ಆಗಾಕತ್ತದ. ಈ ಬಂಗಾರ ಒಂದ್ 2 ಲಕ್ಷ ಇಲ್ಲಿ ಹಿಂಗ್ ಉಸಿರು ಇಲ್ಲಿ ಇಡಮ್, ಒಂದಿಷ್ಟು 10 ತೊಲಿ ಬಂಗಾರ ಅದ ಉಸಿರು ಬೇಕ್ರಿ ಆ ಬಂಗಾರ ಹಾಕೊಳಕ್. ಮೊದಲ ರೊಕ್ಕ ಮನಿ ಇರ್ಬೇಕಾದ್ರ ಉಸಿರು ಬೇಕು ಚಂದಗೆ. ಈ ಪ್ರಾಣ ಶಕ್ತಿ ಅನ್ನೋದನ್ನ ಗಟ್ಟಿ ಚೆನ್ನಾಗಿ ಹಿಡ್ಕೊಬೇಕು. ಉಸಿರು ಬೇಕಂದ್ರೆ ಈ ಗಾಳಿ ಐತಲ್ರಿ, ಈ ಗಾಳಿ ಎಲ್ಲ ಪ್ರಾಣ ಶಕ್ತಿ ಬೇರೆ ಐತಿ. ನಾನ್ ಬದುಕಬೇಕಾದ್ರ ಕರೋನಾದ ಹಾಂಗಿದ್ರು ಜನರು ಯಾಕೆ ಸಾಯ್ತಿದ್ರು, ಎಲ್ಲಾ ಗಾಳಿ ಇತ್ತಲ್ಲ. ಆ ಪ್ರಾಣ ಶಕ್ತಿ ಅನ್ನೋದು ಬೇರೆ ಇರ್ತದ. ಆ ಪ್ರಾಣ ಶಕ್ತಿನ ಗಳಿಸ್ಬೇಕಾದ್ರೆ ಬಹಳ ಇದು ಐತಿ. ಶೂನ್ಯಸ್ತ್ರ ಆದಾಗ ಪ್ರಾಣ ಶಕ್ತಿ ಬರ್ತಾವ. ಹಾಗಾಗಿ ಆ ಶೂನ್ಯಸ್ತ್ರ ಆದ್ನೇನು ನಿಸ್ವಾರ್ಥ ಆಗಿ ನಾನು ಬದುಕಲ್ಲ ಅಂದಾಗ, ನಿಸ್ವಾರ್ಥ ಆಗಿ ಶರಣಾಗತಿ ಆದಾಗ ಗುರುಗಳ ಸಿಕ್ಕರು, ಗುರುಗಳ ಧ್ಯಾನ ಮಾಡಿದೆ, ಪಾಠ ಆಯ್ತು. ಇವಾಗ ಆರೋಗ್ಯದ ಜೊತೆ ನಾನು ಬಂದಿರೋ ಧ್ಯಾನಕ್ಕೆ ಆರೋಗ್ಯದಿಂದ ಬಂದೆ. ಈಗ ಆರೋಗ್ಯ, ಆನಂದ, ಐಶ್ವರ್ಯ ಎಲ್ಲವೂ ಕೂಡ ಸಂಪೂರ್ಣವಾಗಿ ಐತಿ. ಈಗೇನ್ ದೇಹದಾಗ 4 ಜನ ಧ್ಯಾನ ಮಾಡ್ಲಿ, ಇದೇ ಅನುಭವನ ಅನುಭವಿಸ್ಲಿ. ಧ್ಯಾನ ಪ್ರಚಾರ ಮಾಡೋದು, ನಮ್ಮ ಊರಲ್ಲಿ ಪಿರಾಮಿಡ್ ಕಟ್ಟುವುದು, ಇದೇ ನಮ್ಮ ಧ್ಯೇಯ ಆಗೈತಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಸ್ವರ್ಗ ಜೀವನ ಅನುಭವಿಸ್ತಾ ಇದ್ದೇನೆ. ಎಸ್ ಮೇಡಮ್.